الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತರಾದ ನಮ್ಮೆಲ್ಲರ ಪರಿಪಾಲಕನಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಇಸ್ಲಾಮಿನಲ್ಲಿ ನಿಷ್ಕಳಂಕತೆ, ಇಖ್ಲಾಸ್ ಎಂಬುದಕ್ಕೆ ಅತ್ಯಂತ ದೊಡ್ಡ ಮಹತ್ವ ಇದೆ. ಯಾವುದೇ ಪುಣ್ಯ ಕಾರ್ಯವು ಸತ್ಕಾರ್ಯವು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂದಾದರೆ ಅದಕ್ಕೆ ಮೂಲಭೂತವಾಗಿರುವಂತಹ ಷರತ್ತು ಅದು ನಿಷ್ಕಳಂಕತೆಯಾಗಿದೆ. ಒಬ್ಬ ವ್ಯಕ್ತಿಯ ಸತ್ಕಾರ್ಯದಲ್ಲಿ ನಿಷ್ಕಳಂಕತೆ ಇಲ್ಲದಿದ್ದಲ್ಲಿ ಅಲ್ಲಾಹನ ಸನ್ನಿಧಿಯಲ್ಲಿ ಆ ಕಾರ್ಯವು ಸ್ವೀಕಾರವಾಗಲಿಕ್ಕಿಲ್ಲ. ಹೀಗಾಗಿ ಒಬ್ಬ ವ್ಯಕ್ತಿ ತನ್ನ ಸಂಕಲ್ಪ, ತನ್ನ ನಿಯತ್ತಿನಲ್ಲಿ ನಿಷ್ಕಳಂಕತೆ, ಇಖ್ಲಾಸನ್ನು ಬೆಳೆಸಿಕೊಳ್ಳಲಿಕ್ಕಾಗಿ ಪ್ರಯತ್ನಿಸಬೇಕೆಂಬುದು ಇಸ್ಲಾಂ ಕಲಿಸುವಂತಹ ಅತ್ಯಂತ ಮುಖ್ಯ ಪಾಠವಾಗಿದೆ. ಅದೇ ರೀತಿ ನಿಷ್ಕಳಂಕತೆ, ಇಖ್ಲಾಸ್ ಎಂಬುದನ್ನು ಬೆಳೆಸಿಕೊಳ್ಳುವುದು ಅದು ಯಾವುದೇ ಸಾಮಾನ್ಯವಾದಂತಹ ಮತ್ತು ಸುಲಭವಾದಂತಹ ಕಾರ್ಯವಲ್ಲ. ಬದಲಾಗಿ ಅದಕ್ಕಾಗಿ ಮನುಷ್ಯನು ತನ್ನ ಮನಸ್ಸಿನೊಂದಿಗೆ ಬಹಳ ದೊಡ್ಡದಾದಂತಹ ಹೋರಾಟ ಮಾಡಬೇಕೆಂಬುದು ಕೂಡ ನಮಗೆ ಇಸ್ಲಾಂ ಕಲಿಸುತ್ತದೆ. ಶದ್ದಾದ್ ಇಬ್ನ್ ಔಸ್ ರಹ್ಮತುಲ್ಲಾಹಿ ಅಲೈಹಿ ಹೇಳುವಂತಹ ವಿಷಯವೇನೆಂದರೆ, ನನಗೆ ನನ್ನ ನಿಯತ್ತನ್ನು, ನನ್ನ ಮನಸ್ಸಿನ ಸಂಕಲ್ಪವನ್ನು ಅದನ್ನು ಸುಧಾರಿಸಲಿಕ್ಕಾಗಿ ನನಗೆ 20 ವರ್ಷ ಆಯಿತು ಎಂದು ಶದ್ದಾದ್ ಇಬ್ನ್ ಔಸ್ ರಹ್ಮತುಲ್ಲಾಹಿ ಅಲೈಹಿ ಅವರು ಹೇಳಿದರು. ಪುಣ್ಯ ಕಾರ್ಯಗಳಲ್ಲಿ ನಿಷ್ಕಳಂಕತೆ ಬೆಳೆಸಿಕೊಳ್ಳುವುದು ಅದಕ್ಕೆ ಹಲವಾರು ಮಾರ್ಗಗಳಿವೆ. ಆ ಮಾರ್ಗಗಳ ಪೈಕಿ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಮಾರ್ಗವಾಗಿದೆ. ಅದೇನೆಂದರೆ ಜನರ ದೃಷ್ಟಿಯಿಂದ ದೂರವಿದ್ದು ಪುಣ್ಯ ಕಾರ್ಯಗಳನ್ನು ಏಕಾಂತತೆಯಲ್ಲಿ ಮಾಡುವುದು. ಸಹೋದರ ಸಹೋದರಿಯರೇ, ಏಕಾಂತತೆಯಲ್ಲಿ ಮಾಡಲಾಗುವಂತಹ ಪುಣ್ಯ ಕಾರ್ಯ, ಸತ್ಕಾರ್ಯ, ಅದರ ಅತ್ಯಂತ ದೊಡ್ಡ ಶ್ರೇಷ್ಠತೆ ಅಲ್ಲಾಹನ ಪ್ರವಾದಿಯವರ ಹದೀಸನಲ್ಲಿ ಪ್ರಸ್ತಾವಿಸಿದ್ದಾರೆ. ಅಬೂ ಝರ್ ಅಲ್ ಗಿಫಾರಿ ರದಿಯಲ್ಲಾಹು ಅನ್ಹು ವರದಿ ಮಾಡಿರುವ ಹದೀಸರಲ್ಲಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಅಲ್ಲಾಹು 3 ವ್ಯಕ್ತಿಗಳನ್ನು ಅತಿ ಹೆಚ್ಚು ಪ್ರೀತಿಸುತ್ತಾನೆ ಮತ್ತು ಅದೇ ರೀತಿ 3 ವ್ಯಕ್ತಿಗಳನ್ನು ಅತಿ ಕಠೋರವಾಗಿ ಅಲ್ಲಾಹು ದ್ವೇಷಿಸುತ್ತಾನೆಂದು ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ಪ್ರಸ್ತಾವಿಸಿದರು. ಅಲ್ಲಾಹನ ಪ್ರೀತಿಗೆ ಪಾತ್ರರಾಗುವಂತಹ, ಅಲ್ಲಾಹ್ ಪ್ರೀತಿಸುವಂತಹ ವ್ಯಕ್ತಿಗಳ ಪೈಕಿ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಅವನು ಸೈನ್ಯದೊಂದಿಗೆ ಶತ್ರುಗಳ ವಿರುದ್ಧ ಹೋರಾಡಲಿಕ್ಕೆ ರಣರಂಗ ಮೈದಾನದಲ್ಲಿ ಹೊರಟು ಅವನು ತನ್ನ ಎದೆಯ ಮುಂದೆ ತನಗೆ ಬರುವಂತಹ ಎಲ್ಲ ಖಡ್ಗಗಳನ್ನು ಸಹಿಸಿಕೊಂಡು ಅವನು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವಂತಹ ವ್ಯಕ್ತಿ. ಒಂದು, ಅವನು ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮನಾಗಬೇಕು, ಶಹೀದಾಗಬೇಕು, ಅಥವಾ ಅವನ ಸ್ನೇಹಿತರು ವಿಜಯಶಾಲಿಯಾಗಬೇಕು, ಅಲ್ಲಿಯವರೆಗೆ ಹೋರಾಡುವಂತಹ ವ್ಯಕ್ತಿ. ಅಲ್ಲಾಹ್ ಪ್ರೀತಿಸುವಂತಹ ಮೊದಲನೇ ವ್ಯಕ್ತಿಯಾಗಿದ್ದಾನೆ. ಎರಡನೇ ವ್ಯಕ್ತಿ ಅಲ್ಲಾಹನ ಪ್ರವಾದಿಯವರು ಹದೀಸಲ್ಲಿ ಪ್ರಸ್ತಾವಿಸಿದರು, ಕೆಲವೊಬ್ಬ ಸ್ನೇಹಿತರು ಒಟ್ಟುಗೂಡಿ ಒಂದು ಪ್ರಯಾಣದಲ್ಲಿ ತಮ್ಮ ಮನೆಯಿಂದ ಹೊರಟಾಗ, ಪ್ರಯಾಣವು ದೀರ್ಘವಾದಾಗ ಆ ಸ್ನೇಹಿತರು ಒಟ್ಟುಗೂಡಿ ಅವರು ಮಾಡಿರುವಂತಹ ಒಂದು ಕಾರ್ಯ ಅದೇನೆಂದರೆ, ಇಂದು ಸಂಜೆ ಅಥವಾ ಇಂದು ರಾತ್ರಿ
ನಾವು ಇಲ್ಲೇ ಬೀಡು ಬಿಡಲು ನಾವು ಬಯಸುವೆ ಎಂದು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಸ್ನೇಹಿತರ ಮುಂದೆ ಇಟ್ಟಾಗ ಅವರೆಲ್ಲರೂ ಒಂದು ಜಾಗದಲ್ಲಿ ತಂಗಿ ರಾತ್ರಿಯನ್ನು ಕಳೆಯುವಂತಹ ಆ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರನ್ನು ಬಿಟ್ಟು ಒಬ್ಬ ವ್ಯಕ್ತಿ ಅವನು ಏಕಾಂತತೆಯಲ್ಲಿ ಅವರಿಂದ ಬೇರ್ಪಟ್ಟು ಅಲ್ಲಾಹನ ಸಂಪ್ರೀತಿಗಾಗಿ ನಮಾಜನಲ್ಲಿ ನಿಂತುಕೊಂಡು ಮುಂಜಾನೆ ಅಂದರೆ ತಾವು ಆ ಜಾಗದಿಂದ ಆ ಸ್ಥಳದಿಂದ ಹೊರಟು ಹೋಗುವಂತಹ ಸಂದರ್ಭ ಬಂದಾಗ ತಮ್ಮ ಸ್ನೇಹಿತರನ್ನು ಎಬ್ಬಿಸಿ ಅಲ್ಲಾಹನ ಪ್ರೀತಿಗಾಗಿ ಏಕಾಂತತೆಯಲ್ಲಿ ನಮಾಜ್ ಮಾಡುವಂತಹ ವ್ಯಕ್ತಿ ಅಲ್ಲಾಹು ಪ್ರೀತಿಸುವಂತಹ ಎರಡನೇ ವ್ಯಕ್ತಿಯಾಗಿದ್ದಾನೆ. ಅದೇ ರೀತಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಮೂರನೇ ವ್ಯಕ್ತಿ ಅಲ್ಲಾಹು ಆ ವ್ಯಕ್ತಿಯನ್ನು ಪ್ರೀತಿಸುತ್ತಾನೆ. ಆ ವ್ಯಕ್ತಿ ಯಾರೆಂದರೆ ತನ್ನ ನೆರೆ ವ್ಯಕ್ತಿ ಅವನಿಗೆ ಅತಿ ಹೆಚ್ಚು ಕಿರುಕುಳ ನೀಡುತ್ತಾನೆ, ಆದರೂ ಕೂಡ ತನ್ನ ನೆರೆಯ ವ್ಯಕ್ತಿಯ ಕಿರುಕುಳವನ್ನು ಸಹಿಸಿ ಅದರ ಮೇಲೆ ತಾಳ್ಮೆ ವಹಿಸಿ ಆ ವ್ಯಕ್ತಿ ತನ್ನ ನೆರೆ ವ್ಯಕ್ತಿಯನ್ನು ಎಂದಿಗೂ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತೀಕಾರ ತೆಗೆದುಕೊಳ್ಳದೆ ಅವನಿಗೆ ಕಿರುಕುಳ ನೀಡದೆ ಅದರ ಮೇಲೆ ಸಹನೆ ವಹಿಸುವಂತಹ ವ್ಯಕ್ತಿ ಎಲ್ಲಿವರೆಗೆಂದರೆ ಆ ವ್ಯಕ್ತಿ ಮರಣ ಹೊಂದುವವರೆಗೆ ಆ ಇಬ್ಬರನ್ನು ಬೇರ್ಪಡಿಸುವಂತಹ ವಿಷಯ ಅದು ಮರಣವಾಗಿರಬೇಕೆಂದು ಅಲ್ಲಾಹನ ಪ್ರವಾದಿ ಹದೀಸಲ್ಲಿ ಪ್ರಸ್ತಾವಿಸಿದರು. ಈ ಮೂರು ವ್ಯಕ್ತಿಗಳನ್ನು ಅಲ್ಲಾಹು ಅತಿ ಹೆಚ್ಚು ಪ್ರೀತಿಸುತ್ತಾನೆಂದು ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ಪ್ರಸ್ತಾವಿಸಿದ್ದಾರೆ. ಅದೇ ರೀತಿ ಅಲ್ಲಾಹು ಅತಿ ಹೆಚ್ಚು ದ್ವೇಷಿಸುವಂತಹ ವ್ಯಕ್ತಿಗಳ ಪೈಕಿ ಒಬ್ಬ ವ್ಯಕ್ತಿ ತನ್ನ ವ್ಯಾಪಾರವನ್ನು ಪ್ರತಿಜ್ಞೆಗಳನ್ನು ಮಾಡಿ ಪ್ರಮಾಣಗಳನ್ನು ಮಾಡಿ ವ್ಯಾಪಾರ ಮಾಡುವಂತಹ ಒಬ್ಬ ವ್ಯಕ್ತಿ. ಎರಡನೇ ವ್ಯಕ್ತಿ ಅಲ್ಲಾಹು ದ್ವೇಷಿಸುವಂತಹ ವ್ಯಕ್ತಿ ಬಡವನಾಗಿದ್ದಾನೆ, ಆದರೂ ಕೂಡ ಆ ವ್ಯಕ್ತಿ ಬಳಿ ದುರಹಂಕಾರವಿದೆ, ಅಹಂಕಾರವಿದೆ. ಮೂರನೇ ವ್ಯಕ್ತಿ ಅತಿ ಜಿಪಣನಾಗಿರುವಂತಹ ವ್ಯಕ್ತಿ, ಆ ವ್ಯಕ್ತಿ ದಾನ ಧರ್ಮ ಮಾಡಿದರೂ ಕೂಡ ಬೇರೆಯವರ ಮೇಲೆ ತಾನು ದಾನ ಧರ್ಮ ಮಾಡಿದ್ದೇನೆ ಎಂದು ಆ ವ್ಯಕ್ತಿಗಳ ಮೇಲೆ ಅಹಂಕಾರ ತೋರಿಸುವಂತಹ ವ್ಯಕ್ತಿ. ಈ ಮೂರು ವ್ಯಕ್ತಿಗಳನ್ನು ಅಲ್ಲಾಹು ದ್ವೇಷಿಸುತ್ತಾನೆಂದು ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ಪ್ರಸ್ತಾವಿಸಿದರು. ಈ ಹದೀಸನಲ್ಲಿ ಓರ್ವ ವ್ಯಕ್ತಿ ಜನರಿಂದ ಮರೆಮಾಚಿ ಜನರ ದೃಷ್ಟಿಗಳಿಂದ ದೂರವಿದ್ದು ಅಲ್ಲಾಹನ ಪ್ರೀತಿಗಾಗಿ ನಮಾಜಿನಲ್ಲಿ ನಿಲ್ಲುವಂತಹ ವ್ಯಕ್ತಿಯನ್ನು ಅಲ್ಲಾಹು ಪ್ರೀತಿಸುತ್ತಾನೆಂದು ಅಲ್ಲಾಹನ ನಬಿಯರು ಹದೀಸನಲ್ಲಿ ಪ್ರಸ್ತಾವಿಸಿದರು. ಉಕ್ಬಾ ಇಬ್ನು ಆಮಿರ್ ಅಲ್ ಜುಹನಿ ರಲಿಯಲ್ಲಾಹು ಅನ್ಹು ವರದಿ ಮಾಡಿರುವ ಹದೀಸನಲ್ಲಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಅಲ್ ಜಾಹಿರ್ ಬಿಲ್ ಕುರ್ಆನಿ ಕಲ್ ಜಾಹಿರ್ ಬಿಸ್ ಸದಕತಿ. ಬಹಿರಂಗವಾಗಿ ದೊಡ್ಡ ಧ್ವನಿಯೊಂದಿಗೆ ಪವಿತ್ರ ಕುರಾನ್ ಪಾರಾಯಣ ಮಾಡುವಂತಹ ವ್ಯಕ್ತಿ ಅವರು ಯಾವ ರೀತಿ ಎಂದರೆ ಜನರನ್ನು ಬಹಿರಂಗವಾಗಿ ದಾನ ಧರ್ಮ ಮಾಡುವಂತಹ ವ್ಯಕ್ತಿಯಂತೆ ಆಗಿದ್ದಾನೆ ಎಂದು ಪ್ರವಾದಿಯವರು ಹೇಳಿದರು. ಒಂದು ಮಿಸ್ರು ಬಿಲ್ ಕುರ್ಆನಿ, ಜನರಿಂದ ಮರೆಮಾಚಿ ಜನ ದೃಷ್ಟಿಯಿಂದ ದೂರವಿದ್ದು ಜನರು ನನ್ನ ಪವಿತ್ರ ಕುರಾನ್ ಪಾರಾಯಣ ಕೇಳದೇ ಇರಬೇಕು ಎಂಬ ರೀತಿಯಲ್ಲಿ ಪವಿತ್ರ ಕುರಾನ್ ಓದುವಂತಹ ವ್ಯಕ್ತಿ ಕಲ್ ಮುಸರ್ರಿ ಬಿಸದಪತಿ ಎಂದು ಪ್ರವಾದಿಯವರು ಹೇಳಿದರು. ಅಂದರೆ ಜನರಿಂದ ಮರೆಮಾಚಿ ಜನರು ನೋಡದೇ ಇರದಂತಹ ರೀತಿಯಲ್ಲಿ ಬಡವರಿಗೆ ದಾನ ಧರ್ಮ ಮಾಡುವಂತಹ ವ್ಯಕ್ತಿಯಂತೆ ಆಗಿದ್ದಾನೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಆತ್ಮೀಯ ಸಹೋದರರೇ, ಸಲಫ ಸಾಲಿಹೀನರ ಜೀವನ ಶೈಲಿಯನ್ನು ನಾವು ಅಧ್ಯಯನ ಮಾಡಿದಾಗ ಸಲಫ ಸಾಲಿಹೀನರು ಏಕಾಂತತೆಯಲ್ಲಿ ಜನರು ನೋಡದೇ ಇರದಂತಹ ರೀತಿಯಲ್ಲಿ ಯಾವ ರೀತಿ ಅಲ್ಲಾಹನ ಇಬಾದತ್ಗಳನ್ನು ಮಾಡುತ್ತಿದ್ದಾರೆಂದು ನಮಗೆ ಅರ್ಥವಾಗುತ್ತದೆ. ಖಂಡಿತವಾಗಿಯೂ ಸಲಫ ಸಾಲಿಹೀನರ ಜೀವನವನ್ನು ನಾವು ಅಧ್ಯಯನ ಮಾಡಿದಾಗ ಬಹಳಷ್ಟು ನೀತಿ ಪಾಠಗಳು ನಮಗೆ ಅವರಿಂದ ಕಲಿಯಲಿಕ್ಕೆ ಸಾಧ್ಯ. ಸಲಫ ಸಾಲಿಹೀನರು ಕಡ್ಡಾಯ ಫರ್ಜ್ ಆಗಿರುವಂತಹ ಇಬಾದತ್ಗಳನ್ನು ಮಾತ್ರ ಜನರೊಂದಿಗೆ ಅವರು ಒಟ್ಟುಗೂಡಿ ಮಾಡುತ್ತಿದ್ದರು. ಮತ್ತು ಅದೇ ರೀತಿ ಸುನ್ನತ್ ಮತ್ತು ಅದೇ ರೀತಿ ಐಚ್ಛಿಕವಾಗಿರುವಂತಹ ಇಬಾದತ್ಗಳನ್ನು ಆರಾಧನೆ ಕಾರ್ಯಗಳನ್ನು ಅವರು ಏಕಾಂತತೆಯಲ್ಲಿ ಜನರು ನೋಡದೇ ಇರದಂತಹ ರೀತಿಯಲ್ಲಿ ಮಾಡಲಿಕ್ಕೆ ಅವರು ಇಷ್ಟಪಡುತ್ತಿದ್ದರು. ಜುಬೈರ್ ಇಬ್ನ್ ಅವ್ವಾಮ್ ರಲಿಯಲ್ಲಾಹು ಅನ್ಹು ಹದೀಸಿನ ವರದಿಗಾರರು ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಮನ್ ಇಸ್ತತಾ ಮಿನ್ಕುಮ್ ಅನ್ ಯಕೂನ ಲಹು ಖಬಅಂ ಮಿನ್ ಅಮಲಿನ್ ಸಾಲಿಹಿನ್ ಫಲ್ಯಫ್ಅಲ್. ಅಲ್ಲಾಹನ ನಬಿಯರು ಹೇಳಿದರು, ನಿಮ್ಮಲ್ಲಿ ಒಬ್ಬ ವ್ಯಕ್ತಿಗೆ ಸಾಧ್ಯವಾದರೆ ಜನರಿಂದ ಮರೆಮಾಚಿ ಜನರ ದೃಷ್ಟಿಯಿಂದ ದೂರವಿದ್ದು ಅವನ ಸತ್ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವನಿಗೆ ಸಾಧ್ಯವಾದರೆ ಖಂಡಿತವಾಗಿ ಅವನು ಹೀಗೆ ಮಾಡಬೇಕೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಅಬ್ದುಲ್ಲಾ ಇಬ್ನ್ ಮಸೂದ್ ರಲಿಯಲ್ಲಾಹು ಅನ್ಹು ಹೇಳುವಂತಹ ವಿಷಯವೇನೆಂದರೆ, ಮನ್ ಸಲ್ಲ ಸಲಾತನ್ ಇಂದ ನಾಸಿ ಲಾ ಯುಸಲ್ಲಿ ಮಿಸ್ಲಹಾ ಇದಾ ಖಲಾ. ಅಲ್ಲಾಹನ ಪ್ರವಾದಿಯವರ ಸಹಾಬಿ ಅಬ್ದುಲ್ಲಾ ಇಬ್ನ್ ಮಸೂದ್ ರಲಿಯಲ್ಲಾಹು ಅನ್ಹು ಹೇಳಿದರು, ಒಬ್ಬ ವ್ಯಕ್ತಿ ಬಹಳ ನಿಷ್ಕಳಂಕತೆಯೊಂದಿಗೆ ಮತ್ತು ಬಹಳ ಶ್ರದ್ಧೆಯೊಂದಿಗೆ ಜನರ ಮುಂದೆ ನಿಂತುಕೊಂಡು ನಮಾಜ್ ಮಾಡುತ್ತಾನೆ, ಅದೇ ರೀತಿಯಾಗಿರುವಂತಹ ಅದೇ ಪ್ರಕಾರದ ನಮಾಜ್ ಆ ವ್ಯಕ್ತಿ ಏಕಾಂತತೆಯಲ್ಲಿರುವಾಗ ಮಾಡದೇ ಇದ್ದಲ್ಲಿ ನಿಷ್ಕಳಂಕತೆ ಅವನ ನಮಾಜಿನಲ್ಲಿಲ್ಲ, ನಮ್ರತೆ ಅವನ ನಮಾಜಿನಲ್ಲಿಲ್ಲ. ಅಂತಹ ನಮಾಜನ್ನು ಜನರ ಮುಂದೆ ಮಾಡುತ್ತಾನೆ. ಆದರೆ ಆ ವ್ಯಕ್ತಿ ಏಕಾಂತತೆಯಲ್ಲಿರುವಾಗ ಯಾರು ನೋಡದೇ ಇರದಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ನಮಾಜ್ ಆ ವ್ಯಕ್ತಿ ಮಾಡದೇ ಇದ್ದರೆ
ಫಹಿಯ ಇಸ್ತಿಹಾನತುನ್ ಇಸ್ತಿಹಾನ ಬಿಹಾ ರಬ್ಬಹು. ಆ ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹು ಅನ್ಹು ಹೇಳುವಂತಹ ವಿಷಯವೇನೆಂದರೆ, ಆ ವ್ಯಕ್ತಿ ಅಲ್ಲಾಹನನ್ನು ಅವಮಾನ ಮಾಡಿದಂತೆ ತನ್ನ ನಮಾಜಿನ ಮೂಲಕ ಆ ವ್ಯಕ್ತಿ ಅಲ್ಲಾಹನನ್ನು ಅವಮಾನಿಸುತ್ತಿದ್ದಾನೆ ಎಂದು ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು. ಅದೇ ರೀತಿ ಮುಸ್ಲಿಂ ಇಬ್ನ್ ಯಸಾರ್ ರಹಮತುಲ್ಲಾಹಿ ಅಲೈಹಿ ಹೇಳುವಂತಹ ಏಕಾಂತತೆಯಲ್ಲಿ ಮಾಡಲಾಗುವಂತಹ ಇಬಾದತ್ತಿನ ಅದರ ರುಚಿ ಏನಿದೆ, ಅದರ ಸವಿ, ಅದರ ಟೇಸ್ಟ್ ಏನಿದೆ ಎಂದು ಹೇಳುವಂತಹ ವಿಷಯ ಅದೇನೆಂದರೆ, ಮಾ ತಲದ್ದಲ್ ಮುತಲದ್ದಿದೂನ ಬಿಮಿಸ್ಲಿಲ್ ಖಲ್ವತಿ ಬಿಮುನಾಜಾತಿಲ್ಲಾಹಿ. ಅಲ್ಲಾಹನ ಇಬಾದತ್ತನ್ನು ಜನರ ಸಮ್ಮುಖದಲ್ಲಲ್ಲ, ಬದಲಾಗಿ ಏಕಾಂತತೆಯಲ್ಲಿ ಮಾಡುವಂತಹ ಇಬಾದತ್ ಅದರ ರುಚಿ ಅದೇನೆಂದರೆ, ಏಕಾಂತತೆಯಲ್ಲಿ ಮಾಡಲಾಗುವಂತಹ ಇಬಾದತ್ ಅದರ ಸವಿ ಏಕಾಂತತೆಯಲ್ಲಿ ಅಲ್ಲಾಹನ ಇಬಾದತ್ ಮಾಡುವಂತ ವ್ಯಕ್ತಿಗಳಿಗೆ ಮಾತ್ರ ಅದರ ಸವಿ, ಅದರ ರುಚಿ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಎಂದು ಈ ರೀತಿಯಾಗಿ ಮುಸ್ಲಿಂ ಇಬ್ನ್ ಯಸಾರ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು. ಅದೇ ರೀತಿ ಅಬು ಹಾಜಿಮ್ ಸಲ್ಮತ್ ಇಬ್ನ್ ದಿಯಾರ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವಂತಹ ವಿಷಯವೇನೆಂದರೆ, ಅಖ್ಫಿ ಹಸನತಕ, ನಿಮ್ಮ ಪುಣ್ಯ ಕಾರ್ಯಗಳನ್ನು, ನಿಮ್ಮ ಸತ್ಕಾರ್ಯಗಳನ್ನು, ನಿಮ್ಮ ಒಳಿತಿನ ಕಾರ್ಯಗಳನ್ನು ಜನರಿಂದ ಮರೆಮಾಚಿ. ಯಾವ ರೀತಿ ಅಂದರೆ, ಕಮಾ ತಖ್ಫಿ ಸಯ್ಯಾತಕ, ನಿಮ್ಮ ಪಾಪ ಕರ್ಮಗಳು ಜನರು ಯಾವ ರೀತಿ ನೋಡಬಾರದೆಂದು ನೀವು ಬಯಸುತ್ತೀರೋ ಅದೇ ರೀತಿ ಪಾಪ ಕರ್ಮಗಳನ್ನು ಜನರು ನೋಡಬಾರದು, ಮರೆಮಾಚಿ ಜನರಿಂದ ಪಾಪ ಕರ್ಮರಿ ಯಾವ ರೀತಿ ನೀವು ಮಾಡುತ್ತೀರೋ ಅದೇ ರೀತಿಯಾಗಿ ನೀವು ನಿಮ್ಮ ಪುಣ್ಯ ಕಾರ್ಯಗಳನ್ನು, ಒಳಿತಿನ ಕಾರ್ಯಗಳನ್ನು ಸಹ ಜನರಿಂದ ಮರೆಮಾಚಿ ಎಂದು ಅಬು ಹಾಜಿಮ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದರು. ಅಬು ಖುರೈಬಿ ರಹಮತುಲ್ಲಾಹಿ ಅಲೈಹಿ ಎಂಬ ಓರ್ವ ಸಲಫು ಸಾಲಿಹೀನರಲ್ಲಿ ಓರ್ವ ವ್ಯಕ್ತಿ ಅವರು ಹೇಳುವಂತಹ ವಿಷಯವೇನೆಂದರೆ, ಕಾನು ಯಸ್ತಹಿಬ್ಬೂನ ಅನ್ ಯಕೂನ ಲಿರ್ರಜುಲಿ ಖಬಿಯತುನ್ ಮಿನ್ ಅಮಲಿನ್ ಸಾಲಿಹಿನ್ ಲಾ ತಅಲಮು ಬಿಹಿ ಜೌಜತುಹು ವಲಾ ಗೈರುಹಾ. ಸಲಫು ಸಾಲಿಹೀನರು ಇಷ್ಟಪಡುವಂತಹ, ಅವರು ಪ್ರೀತಿಸುವಂತಹ ಇಬಾದತ್ತಿನ ಒಂದು ಶೈಲಿ ಅದೇನೆಂದರೆ, ಸಲಫು ಸಾಲಿಹೀನರು ಅವರಿಗೆ ಅವರು ಇಬಾದತ್ ಮಾಡಲಿಕ್ಕೆ ಜನರಿಂದ ಮರೆಮಾಚಿ ಏಕಾಂತತೆಯಲ್ಲಿ ಯಾರೂ ಕೂಡ ನನ್ನ ಇಬಾದತ್ತಿನ ಕಾರ್ಯಗಳನ್ನು ನೋಡಬಾರದೆಂದು ಅವರು ಪ್ರೀತಿಸುತ್ತಿದ್ದರು. ಮಾತ್ರವಲ್ಲದೆ ಇದಕ್ಕೆ ಕಾರ್ಯರೂಪಕ್ಕೆ ಅವರು ತರುತ್ತಿದ್ದರು. ಎಲ್ಲಿವರೆಗೆಂದರೆ, ಲಾ ತಅಲಮು ಬಿಹಿ ಜೌಜತುಹು ವಲಾ ಗೈರುಹಾ, ಅವರ ಸದಾ ತಮ್ಮ ಪತ್ನಿ ಕೂಡ ಅವರಿಗೆ ನನ್ನ ಪತಿ ಯಾವ ರೀತಿ ಆರಾಧನೆ ಮಾಡುತ್ತಾನೆ ಎಂದು ಕೂಡ ತನ್ನ ಪತ್ನಿಗೂ ಕೂಡ ತಿಳಿಸದೇ ಇರದಂತ ರೀತಿಯಲ್ಲಿ ಸಲಫು ಸಾಲಿಹೀನರು ಏಕಾಂತತೆಯಲ್ಲಿ ಇಬಾದತ್ಗಳನ್ನು ಮಾಡುತ್ತಿದ್ದರು. ಇಮಾಮ್ ಮಸ್ರೂಫ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದ್ದರು, ಇನ್ನಲ್ ಮರಆ ಲಹಕೀಕುನ್ ಅನ್ ತಕೂನ ಲಹು ಮಜಾಲಿಸುನ್ ಯಖ್ಲು ಫೀಹಾ ಯذكر ಫೀಹಾ ذنبಹು ವಯಸ್ತಗ್ಫಿರು ರಬ್ಬಹು ವಯಸ್ತಗ್ಫಿರು ಮಿನ್ಹಾ. ಇಮಾಮ್ ಮಸ್ರೂಫ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವಂತಹ ವಿಷಯವೇನೆಂದರೆ, ಓರ್ವ ವ್ಯಕ್ತಿಗೆ ಅತ್ಯಂತ ಪ್ರಮುಖವಾಗಿರುವಂತಹ ವಿಷಯ ಅದೇನೆಂದರೆ, ಓರ್ವ ಸಜ್ಜನ ವ್ಯಕ್ತಿ, ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವಂತಹ ಓರ್ವ ವ್ಯಕ್ತಿ, ಲಹು ಮಜಾಲಿಸ್, ಅವರಿಗೆ ಇಂತಹ ಸಭೆಗಳಿರಬೇಕು ಅಥವಾ ಅವನಿಗೆ ಇಂತಹ ಕೆಲವೊಂದು ಸ್ಥಾನಗಳಿರಬೇಕು. ಆ ಜಾಗದಲ್ಲಿ ಯಖ್ಲು ಫೀಹಾ ಯذكر ರಬ್ಬಹ, ಆ ಜಾಗದಲ್ಲಿ ಅವನು ಕೇವಲ ಅಲ್ಲಾಹನನ್ನು ಮಾತ್ರ ಸ್ಮರಿಸಬೇಕು. ಮತ್ತು ಅದೇ ರೀತಿ ತನ್ನ ಪಾಪ ಕರ್ಮಗಳನ್ನು ಆ ವ್ಯಕ್ತಿ ಸ್ಮರಿಸಬೇಕು. ತನ್ನ ಪಾಪ ಕರ್ಮಗಳನ್ನು ನೆನೆಸಿಕೊಂಡು ಅಲ್ಲಾಹನೊಡನೆ ಅವನು ಅತಿ ಹೆಚ್ಚು ಮಗ್ಫಿರತನ್ನು ಬೇಡಬೇಕೆಂದು ಇಮಾಮ್ ಮಸ್ರೂಫ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದರು. ಆತ್ಮೀಯ ಸಹೋದರರೇ, ಕಡ್ಡಾಯ ಇಬಾದತ್ಗಳು ಜನರ ಸಮ್ಮುಖದಲ್ಲಿ ಮಾಡಬೇಕೆಂದು ನಮಗೆ ಇಸ್ಲಾಂ ಆದೇಶ ನೀಡುತ್ತದೆ. ಉದಾಹರಣೆಗೆ 5 ಸಮಯದ ನಮಾಜ್ಗಳು ಅದು ಸಾಮೂಹಿಕವಾಗಿ ಜನರ ಸಮ್ಮುಖದಲ್ಲಿ ಜನರೆಲ್ಲರೂ ಒಟ್ಟುಗೂಡಿ ಆ ಇಬಾದತ್ಗಳನ್ನು ಮಾಡಬೇಕೆಂದು ಅಲ್ಲಾಹನ ನಬಿಯರು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಮತ್ತು ಅದೇ ರೀತಿ ಸಾಮೂಹಿಕವಾಗಿ ಮಾಡಬೇಕಾದ ಇಬಾದತ್ಗಳು ಸಾಮೂಹಿಕವಾಗಿ ಮಾಡಬೇಕಾದದ್ದು ಕಡ್ಡಾಯವಾಗಿದ್ದನ್ನು ಸಹ ಅಲ್ಲಾಹನ ನಬಿಯರು ತಿಳಿಸಿದ್ದಾರೆ. ಆದರೆ ಐಚ್ಛಿಕವಾಗಿರುವಂತಹ ಇಬಾದತ್ಗಳು, ನಫಿಲ್ ಆಗಿರುವಂತಹ ಆರಾಧನೆ ಕಾರ್ಯಗಳು, ಆ ಕಾರ್ಯಗಳನ್ನು ಒಬ್ಬ ವ್ಯಕ್ತಿ ಅವನು ಜನರಿಂದ ಮರೆಮಾಚಿ ಜನರ ದೃಷ್ಟಿಯಿಂದ ದೂರವಿದ್ದು ಏಕಾಂತತೆಯಲ್ಲಿ ಮಾಡುವುದು ಆ ವ್ಯಕ್ತಿಗೆ ಅತ್ಯುತ್ತಮವಾಗಿದೆ ಎಂದು ಕೂಡ ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ಪ್ರಸ್ತಾವಿಸಿದರು. ನಾವು ಪವಿತ್ರ ಕುರಾನಿನಲ್ಲಿ ಸಂದೇಶವಾಹಕರು ಪ್ರವಾದಿಗಳ ಚರಿತ್ರೆಯನ್ನು ಪವಿತ್ರ ಕುರಾನಿನಲ್ಲಿ ಓದಿದಾಗ ಜನರಿಂದ ಮರೆಮಾಚಿ ಜನರು ನೋಡದೇ ಇರದಂತಹ ಜನರ ದೃಷ್ಟಿಯಿಂದ ದೂರವಿದ್ದು ಆರಾಧನೆ ಮಾಡುತ್ತಿದ್ದರು ಅಲ್ಲಾಹನ ಪ್ರವಾದಿಗಳು. ದಾವೂದ್ ಅಲೈಹಿಸ್ಸಲಾಂ, ಜಕರಿಯಾ ಅಲೈಹಿಸ್ಸಲಾಂ, ಮರಿಯಂ ಅಲೈಹಿಸ್ಸಲಾಂ ಇವರ ಆರಾಧನೆಗಳನ್ನು ನಾವು ಪವಿತ್ರ ಕುರಾನಿನಲ್ಲಿ ನಾವು ಓದಿದಾಗ ಅವರಿಗೆ ಅವರ ಇಬಾದತ್ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಜಾಗವಿತ್ತು. ಅದನ್ನು ಪವಿತ್ರ ಕುರಾನಿನಲ್ಲಿ ಮೆಹರಾಬ್ ಎಂದು ಹೇಳಲಾಗಿದೆ. ಮೆಹರಾಬ್ ಎಂದರೆ ಆರಾಧನೆ ಮಾಡುವಂತಹ ಸ್ಥಳ. ಮರಿಯಂ ಅಲೈಹಿಸ್ಸಲಾಂ ಅವರ ಕುರಿತು ಪವಿತ್ರ ಕುರಾನಿನಲ್ಲಿ ಉಲ್ಲೇಖವಾಗಿರುವಂತಹ ವಿಷಯ, ಮೆಹರಾಬಿನಲ್ಲಿ ಅವರು
ಇಬಾದತ್ಗಳನ್ನು ಮಾಡುತ್ತಿದ್ದರು. ಅಂದರೆ ಜನರ ದೃಷ್ಟಿಯಿಂದ ದೂರವಿದ್ದು ಇಬಾದತ್ಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಾಹನ ಭಯದೊಂದಿಗೆ, ಅಲ್ಲಾಹನ ಅತಿ ಹೆಚ್ಚು ಪ್ರೀತಿಯೊಂದಿಗೆ ಅವರು ಇಬಾದತ್ಗಳನ್ನು ಮಾಡುತ್ತಿದ್ದರು. ಹಾಗಾಗಿ ಅಲ್ಲಾಹು ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸಿದೆ ಎಂದು ಪವಿತ್ರ ಕುರಾನ್ ನಮಗೆ ತಿಳಿಸುತ್ತದೆ. ಆತ್ಮೀಯ ಸಹೋದರರೇ, ಅಲ್ಲಾಹನ ಪ್ರವಾದಿಯರವರು ಐಚ್ಛಿಕವಾಗಿರುವಂತಹ ಇಬಾದತ್ಗಳನ್ನು ಓರ್ವ ವ್ಯಕ್ತಿ ಜನರ ಸಮ್ಮುಖದಲ್ಲ, ಬದಲಾಗಿ ಮನೆಯಲ್ಲಿ ಮಾಡಬೇಕೆಂದು ಅಲ್ಲಾಹನ ಪ್ರವಾದಿ ನಮಗೆ ಆದೇಶ ನೀಡಿರುವರು. ಅದೇ ರೀತಿ ದುಆ ಪ್ರಾರ್ಥನೆ ಎಂಬುದು ಕೂಡ ಒಂದು ಇಬಾದತ್ ಎನ್ನುವ ಅತ್ಯಂತ ಮುಖ್ಯವಾಗಿರುವಂತಹ ಭಾಗವಾಗಿದೆ. ಪ್ರಾರ್ಥನೆ ಕುರಿತು ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಉದ್ಉ ರಬ್ಬಕುಂ ತದರ್ರುಅನ್ ವ ಖುಫಿಯಾ, ನೀವು ನಮ್ರತೆಯೊಂದಿಗೆ ಅಲ್ಲಾಹನೊಡನೆ ಕಣ್ಣೀರನ್ನು ಹರಿಸುತ್ತಾ ಮತ್ತು ಅದೇ ರೀತಿ ನೀವು ಜನರಿಂದ ದೂರವಿದ್ದು ನೀವು ಮಾಡುವಂತಹ ಪ್ರಾರ್ಥನೆ ಜನರು ನೋಡಬಾರದು, ಇಂತಹ ರೀತಿಯಲ್ಲಿ ನೀವು ಅಲ್ಲಾಹನನ್ನು ಪ್ರಾರ್ಥಿಸಿರಿ ಎಂದು ಅಲ್ಲಾಹು ಈ ಆಯತಿನಲ್ಲಿ ನಮಗೆ ಆದೇಶ ನೀಡಿರುವರು. ಹೀಗಾಗಿ ಜಕರಿಯಾ ಅವರು ವೃದ್ಧಾಪ್ಯಕ್ಕೆ ತಲುಪಿದಾಗ ಮಕ್ಕಳು ನನಗೆ ಈ ಸಂದರ್ಭದಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ ಎಂದು ಅವರ ಭಾವನೆ ಆದರೂ ಕೂಡ ಅಲ್ಲಾಹನೊಂದಿಗೆ ಇರುವಂತಹ ಸಂಬಂಧವನ್ನು ಅವರನ್ನೆಂದು ಏಕಾಂತತೆಯಲ್ಲಿ ನಮಾಜಿನಲ್ಲಿ ನಿಂತುಕೊಂಡು ಯಾವ ಕಾಲದಲ್ಲಿ ಫಲಗಳು ಬರುವುದಿಲ್ಲವೋ ಆ ಕಾಲದ ಫಲಗಳು ಅಲ್ಲಾಹು ಮರಿಯಂ ಅಲೈಹಿಸ್ಸಲಾಂ ಅವರಿಗೆ ಕೊಡಲಿಕ್ಕೆ ಸಾಧ್ಯವೋ, ಅಲ್ಲಾಹು ನನ್ನ ಹೆಂಡತಿ ಬಂಜತನದಲ್ಲಿರುವಾಗ ಈ ವೃದ್ಧಾಪ್ಯದ ವಯಸ್ಸಿನಲ್ಲೂ ಕೂಡ ಅಲ್ಲಾಹು ನನಗೆ ಮಕ್ಕಳನ್ನು ಸಂತತಿಯನ್ನು ದಯಪಾಲಿಸಬಹುದು ಎಂಬ ದೃಢ ನಂಬಿಕೆಯೊಂದಿಗೆ ಪ್ರಾರ್ಥನೆ ಮಾಡಿದಾಗ ಇದನಾದ ರಬ್ಬಹು ನಿದಾನ್ ಖಫಿಯಾ, ಜಕರಿಯಾ ನಬಿಯರವರು ರಹಸ್ಯವಾಗಿ ಜನರು ಕೇಳದೇ ಇರದಂತಹ ರೀತಿಯಲ್ಲಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರು. ಅಲ್ಲಾಹು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ಆತ್ಮೀಯ ಸಹೋದರರೇ, ಮನುಷ್ಯನು ನಾನು ಮಾಡುವಂತಹ ಪುಣ್ಯ ಕಾರ್ಯಗಳನ್ನು ಜನರು ನೋಡಬೇಕು, ಅದನ್ನು ಪ್ರಶಂಸಿಸಬೇಕು ಎಂಬುದು ಮನುಷ್ಯನ ಒಂದು ರೀತಿಯಾದಂತಹ ಕೆಟ್ಟದಾಗಿರುವಂತಹ ಅವನೊಂದು ಅಭ್ಯಾಸವಾಗಿದೆ. ಹೀಗಾಗಿ ಇಸ್ಲಾಂ ನಮಗೆ ಕಲಿಸುವಂತಹ ವಿಷಯವೇನೆಂದರೆ, ಜನರು ಯಾವ ನಿಮ್ಮ ಪುಣ್ಯ ಕಾರ್ಯಗಳನ್ನು ನೋಡುತ್ತಾರೆಯೋ ಆ ಪುಣ್ಯ ಕಾರ್ಯಗಳನ್ನು ಜನರಿಂದ ನೀವು ಮರೆಮಾಚಿ ಮಾಡಬೇಕು. ಅದರಲ್ಲಿ ಒಂದಾಗಿದೆ ಬಡವರಿಗೆ, ಸಮಾಜದ ನಿರ್ಗತಿಕರಿಗೆ ದಾನ ಧರ್ಮ ಮಾಡುವುದು, ಜನರಿಗೆ ಸಹಾಯ ಮಾಡುವುದು, ಸಮಾಜದ ಅನಾಥ ಮಕ್ಕಳಿಗೆ, ಸಮಾಜದ ವಿಧವೆ ಮಹಿಳೆಯರಿಗೆ ಅವರಿಗೆ ಸಹಾಯವನ್ನು ಮಾಡುವುದು. ಇದು ಅಲ್ಲಾಹು ಇಷ್ಟಪಡುವಂತಹ ಅತ್ಯಂತ ಪುಣ್ಯ ಕಾರ್ಯಗಳಲ್ಲಿ ಒಂದಾಗಿದೆ. ಸಹಿ ಮುಸ್ಲಿಮನಲ್ಲಿ ಬಂದಿರುವಂತಹ ಒಂದು ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ವರದಿ, ಒಂದು ಹದೀಸ್. ಆ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಓರ್ವ ವ್ಯಕ್ತಿ ರಾತ್ರಿ ಕತ್ತಲೆಯಲ್ಲಿ ಜನರು ನೋಡಬಾರದು ನಾನು ದಾನ ಧರ್ಮ ಮಾಡುವುದನ್ನು ಎಂದು ಹೇಳಿ ಆ ವ್ಯಕ್ತಿ ತನ್ನಲ್ಲಿರುವಂತಹ ತನ್ನ ಸಂಪತ್ತನ್ನು, ತನ್ನ ಹಣವನ್ನು ತೆಗೆದುಕೊಂಡು ಜನರಿಂದ ಮರೆಮಾಚಿ ಆ ವ್ಯಕ್ತಿ ನೀಡಲಿಕ್ಕೆ ಹೋದಾಗ ರಾತ್ರಿ ಕತ್ತಲೆಯಲ್ಲಿ ಮಾರ್ಗದಲ್ಲಿ ಓರ್ವ ವ್ಯಕ್ತಿಯನ್ನು ಆ ವ್ಯಕ್ತಿ ನೋಡುತ್ತಾನೆ. ಆ ವ್ಯಕ್ತಿ ಬಹಳ ಬಡವನಾಗಿ ಅವನಿಗೆ ಕಂಡಾಗ ತನ್ನ ಸಂಪೂರ್ಣ ಸಂಪತ್ತನ್ನು ಆ ವ್ಯಕ್ತಿಯ ಕೈಯಲ್ಲಿಟ್ಟು ಆ ವ್ಯಕ್ತಿ ಮತ್ತೆ ಮರಳಿ ಮನೆಗೆ ಬರುತ್ತಾನೆ. ಮುಂಜಾನೆಯಾದಾಗ ಜನರು ಈ ರೀತಿಯಾಗಿ ಪರಸ್ಪರ ಮಾತನಾಡುವುದನ್ನು ಆ ವ್ಯಕ್ತಿ ಕೇಳುತ್ತಾನೆ. ನಿನ್ನೆ ರಾತ್ರಿ ಒಬ್ಬ ವ್ಯಕ್ತಿ ಓರ್ವ ಕಳ್ಳನನ್ನು ದಾನ ಧರ್ಮ ಮಾಡಿದ್ದಾನೆ, ತನ್ನ ಸಂಪತ್ತನ್ನು ಕೊಟ್ಟು ಹೋಗಿದ್ದಾನೆ ಎಂದು ಹೇಳಿದಾಗ ಆ ವ್ಯಕ್ತಿಗೆ ವಿಷಾದವಾಗುತ್ತದೆ. ಅಯ್ಯೋ, ನಾನೊಬ್ಬ ಸಜ್ಜನ ವ್ಯಕ್ತಿಗೆ ನನ್ನ ಸಂಪತ್ತನ್ನು ಕಟ್ಟಿರುತ್ತಿದ್ದರೆ ಅದೆಷ್ಟು ಉತ್ತಮವಾಗಿತ್ತು, ಓರ್ವ ಕಳ್ಳನನ್ನು ನನ್ನ ಸಂಪತ್ತನ್ನು ನಾನು ದಾನ ಧರ್ಮ ಮಾಡಿದೆ ಎಂದು ಹೇಳಿದಾಗ ಮತ್ತೆ ಪುನಃ ಇನ್ನೊಂದು ರಾತ್ರಿಯಲ್ಲಿ ಆ ವ್ಯಕ್ತಿ ಜನರು ಮಲಗಿರುವಂತಹ ಸಂದರ್ಭದಲ್ಲಿ ರಾತ್ರಿ ಕತ್ತಲೆಯಲ್ಲಿ ತನ್ನ ಸದಕಾ ಮಾಡುವಂತಹ ದಾನ ಧರ್ಮದ ಹಣವನ್ನು ತೆಗೆದುಕೊಂಡು ಹೋಗುತ್ತಾನೆ. ಓರ್ವ ಮಹಿಳೆ ಬಹಳ ಅತಿ ನಿರ್ಗತಿಕವಾಗಿರುವಂತಹ ಮಹಿಳೆ ಎಂದು ಆ ವ್ಯಕ್ತಿಗೆ ತೋರಿದಾಗ ಆ ವ್ಯಕ್ತಿ ಆ ಮಹಿಳೆಯನ್ನು ದಾನ ಧರ್ಮ ಮಾಡುವಂತಹ ಹಣವನ್ನು ಕೊಟ್ಟು ಬರುತ್ತಾನೆ. ಮುಂಜಾನೆಯಾದಾಗ ಜನರು ಪರಸ್ಪರ ಮಾತನಾಡುವುದನ್ನು ಆ ವ್ಯಕ್ತಿ ಕೇಳುತ್ತಾನೆ. ಓರ್ವ ವ್ಯಭಿಚಾರಿಣಿ ಮಹಿಳೆಯನ್ನು ಯಾವುದೇ ಒಬ್ಬ ವ್ಯಕ್ತಿ ದಾನ ಧರ್ಮ ಮಾಡಿ ಹೋಗಿದ್ದಾನೆ ಎಂದು ಹೇಳಿದಾಗ ಆ ವ್ಯಕ್ತಿಗೆ ಮತ್ತೆ ವಿಷಾದವಾಗುತ್ತದೆ, ಮನಸ್ಸಿಗೆ ಸ್ವಲ್ಪ ನೋವುಂಟಾಗುತ್ತದೆ. ಆದರೆ ಆ ವ್ಯಕ್ತಿ ರಾತ್ರಿ ಮಲಗಿರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಕನಸು ಬರುತ್ತದೆ. ಆ ಕನಸಿನಲ್ಲಿ ಅದೇನೆಂದರೆ ಓರ್ವ ವ್ಯಕ್ತಿ ಬಂದು ಆ ವ್ಯಕ್ತಿಗೆ ಈ ರೀತಿಯಾಗಿ ಸಾಂತ್ವನ ನೀಡುತ್ತಾನೆ. ಅದು ಅಲ್ಲಾಹನ ವತಿಯಿಂದವಾಗಿರುವಂತಹ ಒಂದು ಕನಸಾಗಿತ್ತು. ನೀನು ಓರ್ವ ಕಳ್ಳನನ್ನು ದಾನ ಧರ್ಮ ಮಾಡಿರುವೆ, ಅವನು ಬಹುಶಃ ಕಳ್ಳತನ ಎಂಬ ಒಂದು ಕೆಟ್ಟ ಅಭ್ಯಾಸದಿಂದ ಅವನು ತನ್ನನ್ನು ತೆಗೆದುಕೊಳ್ಳಬಹುದು, ಕಳ್ಳತನವನ್ನು ಬಿಟ್ಟು ಬಿಡಬಹುದು. ಅದೇ ರೀತಿ ಓರ್ವ ವಿಚಾರಣೆ ಮಹಿಳೆಯನ್ನು ನೀನು ದಾನ ಧರ್ಮ ಮಾಡಿರುವೆ, ಆ ಮಹಿಳೆ
ವ್ಯಭಿಚಾರ ಮಾಡುವಂತಹ ತನ್ನ ಈ ಕೆಟ್ಟ ಪ್ರವೃತ್ತಿಯನ್ನು ಆ ಮಹಿಳೆ ಬಿಡಬಹುದು ಎಂದು ಹೇಳಿದಾಗ ಆ ವ್ಯಕ್ತಿಗೆ ಮನಸ್ಸಿಗೆ ಶಾಂತಿ ಆಗುತ್ತದೆ. ಹೀಗೆ ಈ ಘಟನೆ ಮೂಲಕ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯ ವಿಷಯ ಅದೇನೆಂದರೆ ಸಲಫು ಸಾಲಿಹೀನರು ಸಹಾಬಗಳು ಅವರು ಜನರಿಂದ ಮರೆಮಾಚಿ ದಾನ ಧರ್ಮ ಮಾಡುತ್ತಿದ್ದರು. ಜನರ ದೃಷ್ಟಿಯಿಂದ ದೂರವಿದ್ದು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ಇಷ್ಟಪಡುತ್ತಿದ್ದರು. ಆತ್ಮೀಯ ಸಹೋದರರೇ, ಓರ್ವ ವ್ಯಕ್ತಿ ಏಕಾಂತತೆಯಲ್ಲಿ ಜನರ ದೃಷ್ಟಿಯಿಂದ ಅವನು ದೂರವಿದ್ದು ಮಾಡುವಂತಹ ಪುಣ್ಯ ಕಾರ್ಯ ಅದು ಅಲ್ಲಾಹು ಅತಿ ಹೆಚ್ಚು ಪ್ರೀತಿಸುವಂತಹ ಪುಣ್ಯ ಕಾರ್ಯವಾಗಿದೆ. ಮೊಹಮ್ಮದ್ ಇಬ್ನ್ ವಾಸಿಅ ರಹಮತುಲ್ಲಾಹಿ ಅಲೈಹಿ ಹೇಳುವಂತಹ ಒಂದು ವಿಷಯ ಅದೇನೆಂದರೆ, ನಾನು ಬಹಳಷ್ಟು ಸಲಫ್ ಸಾಲಿಹೀನರನ್ನು ನನಗೆ ಅವರ ಕುರಿತು, ಅವರ ಜೀವನದ ಕುರಿತು ನನಗೆ ಗೊತ್ತಿದೆ, ಅವರ ಕುರಿತು ನನಗೆ ಜ್ಞಾನವಿದೆ. ಅದೇನೆಂದರೆ, ಪತಿ ಮತ್ತು ಪತ್ನಿ ಒಂದೇ ದಿಂಬಿನ ಮೇಲೆ ಅವರು ತಲೆ ಇಟ್ಟು ಮಲಗುತ್ತಿದ್ದರು. ಆದರೆ ಮುಂಜಾನೆಯಾದಾಗ ಸಂಪೂರ್ಣ ಆ ತಲೆದಿಂಬು ನೀರಿನಿಂದ, ಕಣ್ಣೀರಿನಿಂದ ಹರಿದು ಸಂಪೂರ್ಣವಾಗಿ ಅದರ ಮೇಲೆ ನೀರು ನೋಡಲಿಕ್ಕೆ ಸಾಧ್ಯವಾಗುತ್ತಿತ್ತು. ಒಂದೇ ದಿಂಬಿನಲ್ಲಿ ಮಲಗುವಂತಹ ಹೆಂಡತಿ, ಗಂಡ ಮತ್ತು ಹೆಂಡತಿ. ಆದರೆ ಹೆಂಡತಿಗೆ ತಿಳಿದಿಲ್ಲ, ಅಲ್ಲಾಹನ ಭಯದಿಂದ ನನ್ನ ಈ ಪತಿ, ನನ್ನ ಗಂಡ ಅಲ್ಲಾಹನ ಭಯದಿಂದ ತನ್ನ ಕಣ್ಣೀರನ್ನು ಹರಿಸಿದ್ದಾನೆ. ಇಂತಹ ಸಲಫು ಸಾಲಿಹೀನರು ನಮ್ಮ ಚರಿತ್ರೆಯಲ್ಲಿ, ಇಸ್ಲಾಮಿ ಚರಿತ್ರೆಯಲ್ಲಿ ಕಳೆದು ಹೋಗಿದ್ದಾರೆ. ಆತ್ಮೀಯ ಸಹೋದರರೇ, ಸಲಫು ಸಾಲಿಹೀನರು ಪವಿತ್ರ ಕುರಾನ್ ಪಾರಾಯಣ, ಜನರು ನಾನು ಪಾರಾಯಣ ಮಾಡುತ್ತಿದ್ದೇನೆ, ಪವಿತ್ರ ಕುರಾನ್ ಕುರಿತು ನನಗೆ ಬಹಳ ಶ್ರದ್ಧೆ ಇದೆ, ಪವಿತ್ರ ಕುರಾನ್ ನಾನು ಬಹಳ ಪ್ರೀತಿಯಿಂದ ಪಠಿಸುತ್ತೇನೆ ಎಂದು ಎಂದಿಗೂ ಅವರು ಪಾರಾಯಣ ಮಾಡುತ್ತಿರಲಿಲ್ಲ. ಬದಲಾಗಿ ಜನರ ಕಣ್ಣಿನಿಂದ ಮರೆಮಾಚಿ, ಜನರಿಂದ ದೃಷ್ಟಿಯಿಂದ ಮರೆಮಾಚಿ ನನ್ನ ಪುಣ್ಯ ಕಾರ್ಯಗಳನ್ನು ಯಾರು ನೋಡಬಾರದು ಎಂಬ ರೀತಿಯಲ್ಲಿ ಪಾರಾಯಣ ಮಾಡುತ್ತಿದ್ದರು. ಇಬ್ನುಲ್ ಜೌಜಿ ರಹಮತುಲ್ಲಾಹಿ ಅಲೈಹಿ ಬರೆದಿರುವಂತಹ ಪುಸ್ತಕ ಸಿಫ್ವತು ಸಫ್ವಾ ಎಂಬ ಒಂದು ಗ್ರಂಥದಲ್ಲಿ ಮಿರಿಯಾ ಅರ್ ರಬಿ ರಹಮತುಲ್ಲಾಹಿ ಅಲೈಹಿ ಅವರ ಕುರಿತು ಹೇಳುವಂತಹ ಒಂದು ವಿಷಯವೇನೆಂದರೆ, ಕಾನ ಅಮಲು ರಬಿ ಕುಲ್ಲುಹು ಸಿರ್ರನ್ ಇನ್ ಕಾನ ಲಯಜಿ ವರ್ರಜುಲು ವಕದ್ ನಶರ ಅಲ್ ಮುಸ್ಹಫ್ ಫಯುಗತ್ತಿಹಿ ಬಿಥೌಬಿಹಿ. ಅವರು ರಬಿ ರಹಮತುಲ್ಲಾಹಿ ಅಲೈಹಿ ಯಾವ ರೀತಿ ಪಾರಾಯಣ ಮಾಡುತ್ತಿದ್ದರೆಂದರೆ, ಅವರು ಪವಿತ್ರ ಕುರಾನ್ ಪಾರಾಯಣ ಮಾಡುವಂತಹ ಸಂದರ್ಭದಲ್ಲಿ ಯಾರಾದರೂ ಓರ್ವ ವ್ಯಕ್ತಿಯವರಿಗೆ ಭೇಟಿಯಾಗಲಿಕ್ಕೆ, ಅವರೊಟ್ಟಿಗೆ ಮಾತನಾಡಲಿಕ್ಕೆ ಬಂದಾಗ ಲಯಜೀವು ಅರ್ರಜುಲು ವಕದ್ ನಶರ ಅಲ್ ಮುಸ್ಹಫ್, ಅವರು ಮುಸ್ಹಫ್ ಅನ್ನು ತೆರೆದಿರುವಾಗ ಫಯುಗತ್ತಿಹಿ ಬಿಥೌಬಿಹಿ, ತನ್ನ ಬಳಿ ಇರುವಂತಹ ವಸ್ತ್ರದಿಂದ ಆ ಪವಿತ್ರ ಕುರಾನ್ ಅನ್ನು, ಆ ಮುಸ್ಹಫ್ ಅನ್ನು, ಅದರ ಮೇಲೆ ಆ ವಸ್ತ್ರವನ್ನು, ಆ ಬಟ್ಟೆಯನ್ನು ಹಾಕುತ್ತಿದ್ದರು. ಅದೇನೆಂದರೆ, ಜನರು ನಾನು ಮಾಡುವಂತಹ ಈ ಪುಣ್ಯ ಕಾರ್ಯ ಜನರು ನೋಡಬಾರದು ಎಂಬ ಕಾರಣಕ್ಕಾಗಿ. ಆತ್ಮೀಯ ಸಹೋದರ, ಇಮಾಮ್ ಝಹಬಿ ರಹಮತುಲ್ಲಾಹಿ ಅಲೈಹಿ, ಅಯ್ಯೂಬ್ ಸಖ್ತಿಯಾನಿ ರಹಮತುಲ್ಲಾಹಿ ಅಲೈಹಿ ಅವರ ಕುರಿತು ಹೇಳುವಂತಹ ವಿಷಯವೇನೆಂದರೆ, ಸಂಪೂರ್ಣ ರಾತ್ರಿ ತಹಜ್ಜುದಿನಲ್ಲಿ ಸಮಯವನ್ನು ಕಳೆದು ತಹಜ್ಜುದಿನ ನಮಾಜಿನಲ್ಲಿ ಅವರು ರಾತ್ರಿಯನ್ನು ಕಳೆಯುತ್ತಿದ್ದರು. ಅವರು ಮುಂಜಾನೆಯಾದಾಗ ಫಜರ್ ನಮಾಜಿನ ನಂತರ ಜನರೊಂದಿಗೆ ಯಾವ ರೀತಿ ಅಭಿಸಂಬೋಧಿಸುತ್ತಿದ್ದರೆಂದರೆ, ಉಚ್ಚ ಸ್ವರದಿಂದಾಗಿ ದೊಡ್ಡ ಧ್ವನಿಯೊಂದಿಗೆ ಜನರೊಂದಿಗೆ ಮಾತನಾಡುತ್ತಿದ್ದರು. ಅದಕ್ಕೆಂದರೆ ಜನರು ನಾನು ರಾತ್ರಿ ಇಡೀ ತಹಜ್ಜುದಿನ ನಮಾಜ್ ಮಾಡಿದ್ದೇನೆ ಎಂದು ಜನರಿಗೆ ಅರಿವು ಇದರ ಕುರಿತು ಜನರಿಗೆ ಜ್ಞಾನವಾಗಬಾರದು ಎಂಬ ಕಾರಣಕ್ಕಾಗಿ. ಮೊಹಮ್ಮದ್ ಅಲ್ ಕಾಸಿಂ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವುದೇನೆಂದರೆ, ಮೊಹಮ್ಮದ್ ಇಬ್ನ್ ಅಸ್ಲಂ ರಹಮತುಲ್ಲಾಹಿ ಅಲೈಹಿ ಅವರೊಂದಿಗೆ ನಾನು 20 ವರ್ಷಗಳೊಂದಿಗೆ ಅವರ ಸಂಗಡದಲ್ಲಿ ನಾನು ಇದ್ದೆ. ಕೇವಲ ಜುಮಾ ನಮಾಜಿನ 2 ರಕಾತಿನ ಹೊರತು ಬೇರೆ ಯಾವುದೇ ಐಚ್ಛಿಕ ನಮಾಜ್ಗಳು ಅವರು ಎಂದಿಗೂ ಜನರ ಸಮ್ಮುಖದಲ್ಲಿ, ಜನರ ಮುಂದೆ ಬಹಿರಂಗವಾಗಿ ಎಂದಿಗೂ ಮಾಡುತ್ತಿರಲಿಲ್ಲ. ಬದಲಾಗಿ ಎಲ್ಲಾ ರೀತಿಯಾದಂತಹ ಐಚ್ಛಿಕ ಇಬಾದತ್ಗಳನ್ನು ಅವರು ತಮ್ಮ ಮನೆಯಲ್ಲೇ ಮಾಡುತ್ತಿದ್ದರು. ಅಂದರೆ ಜನರ ದೃಷ್ಟಿಯಿಂದ ಮರೆಮಾಚಿ ಮಾಡುತ್ತಿದ್ದರು. ಅವರು ಹೇಳುತ್ತಿರುವಂತಹ ಒಂದು ಮಾತು ಇದೆ, ಅದೇನೆಂದರೆ, ಲೌ ಕದರ್ತು ಅನ್ ಅತತವ್ವ ಹೈತು ಲಾ ಯರಾನಿ ಮಲಕಾಯ ಲಫಅಲ್ತು ಖೌಫಾ ಮಿನರ್ ರಿಯಾ. ಅತಿ ಪ್ರಮುಖವಾಗಿರುವಂತಹ, ನಾವೆಲ್ಲರೂ ಪಾಠ ಕಲಿಯಬೇಕಾದಂತಹ ಒಂದು ಮಾತಾಗಿದೆ ಮೊಹಮ್ಮದ್ ಇಬ್ನ್ ಅಸ್ಲಂ ರಹಮತುಲ್ಲಾಹಿ ಅಲೈಹಿ. ಅದೇನೆಂದರೆ, ನನ್ನ ಸಾಮರ್ಥ್ಯದಲ್ಲಿ ಏನಾದರೂ ಈ ವಿಷಯ ಇರುತ್ತಿದ್ದರೆ, ಅದೇನೆಂದರೆ ಅನ್ ಅತತವ್ವ ಐಚ್ಛಿಕ ನಮಾಜ್ಗಳನ್ನು, ತತವ್ವ ಆಗಿರುವಂತಹ ಇಬಾದತ್ಗಳನ್ನು, ಅದು ನನ್ನ 2 ಮಲಕುಗಳು, ಅಲ್ಲಾಹು ಯಾವ ಮಲಕುಗಳನ್ನು ಪುಣ್ಯ ಮತ್ತು ಪಾಪ ಕರ್ಮಗಳನ್ನು ಮಾಡಲಿಕ್ಕೆ ನನ್ನ ಮೇಲೆ ನೇಮಕ ಮಾಡಿದ್ದಾನೋ ಆ ಮಲಕುಗಳು ಕೂಡ ನೋಡದೆ ಇರದಂತ ಯಾವುದೇ ಜಾಗವಿರುತ್ತಿದ್ದರೆ ಆ ಜಾಗದಲ್ಲಿ ಹೋಗಿ ನಾನು ಐಚ್ಛಿಕ ಇಬಾದತ್ಗಳನ್ನು ಮಾಡುತ್ತಿದ್ದೆ. ಆತ್ಮೀಯ ಸಹೋದರರೇ, ಸ್ವಲ್ಪ ಯಾವುದೇ ಪುಣ್ಯ ಕಾರ್ಯ ಮಾಡಿದಾಗ ಅಥವಾ ಯಾವುದೇ ಒಳಿತಿನ ಕಾರ್ಯ ಮಾಡಿದಾಗ ಜನರ ಮುಂದೆ ಬಂದು ನಾವು ಯಾವ ರೀತಿಯಾಗಿ ಬಹಿರಂಗವಾಗಿ ತೋರಿಸುತ್ತೇವೆ, ಇದು ತೋರಿಕೆಯಾಗಿದೆ. ಅಲ್ಲಾಹನ ನಬಿಯವರು ಅತಿ ಹೆಚ್ಚು ಭಯಪಟ್ಟಿರುವಂತಹ, ಅತ್ಯಂತ
ಚಿಕ್ಕ ಪ್ರಮಾಣದ ಶಿರ್ಕಿನ ಕಾರ್ಯವಾಗಿದೆ ರಿಯಾ ಎಂಬುದು. ಮೊಹಮ್ಮದ್ ಇಬ್ನ್ ಅಸ್ಲಮ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವುದೇನೆಂದರೆ, ಹೈಸ್ ಲಾ ಯರಾನಿ ಮಲಕಾಯ ಲಫಅಲ್ತು ಖೌಫನ್ ಮಿನ ರಿಯಾ, ತೋರಿಕೆಯಿಂದ ರಿಯಾ ಎಂಬ ಕೆಟ್ಟ ಸ್ವಭಾವದಿಂದ ನಾನು ಆ ಮಲಕಗಳು ಕೂಡ ನೋಡದೇ ಇರದಂತ ರೀತಿಯಲ್ಲಿ ಇಬಾದತನ್ನು ಮಾಡುತ್ತಿದ್ದೆಂದು ಈ ರೀತಿಯಾಗಿ ಮೊಹಮ್ಮದ್ ಇಬ್ನ್ ಅಸ್ಲಮ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದರು. ಆತ್ಮೀಯ ಸಹೋದರರೇ, ಇಬ್ನು ಅಬಿ ಅಲಿ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವುದೇನೆಂದರೆ, ದಾವೂದ್ ಇಬ್ನ್ ಅಬಿ ಹಿಂದ್ ರಹಮತುಲ್ಲಾಹಿ ಅಲೈಹಿ 40 ವರ್ಷಗಳವರೆಗೆ ಉಪವಾಸ ಆಚರಿಸುತ್ತಿದ್ದರು. 40 ವರ್ಷಗಳವರೆಗೆ ಉಪವಾಸ ಅಂದರೆ ಆ ಉಪವಾಸದ ರೀತಿ, ಅದರಲ್ಲಿರುವಂತಹ ನಿಷ್ಕಳಂಕತೆ, ಅದರಲ್ಲಿರುವಂತಹ ಇಖ್ಲಾಸ್, ಅದರ ಯಾವ ರೀತಿ, ಅದರ ಪ್ರಮಾಣ ಯಾವ ರೀತಿ ಇದೆ ಎಂದಾದರೆ ಅವರು ಹೇಳುವುದೇನೆಂದರೆ, ಸ್ವತಃ ಅವರ ಮನೆಯ ವ್ಯಕ್ತಿಗಳಿಗೂ ಕೂಡ, ಮನೆಯ ಸದಸ್ಯರುಗಳಿಗೂ ಕೂಡ, ಅವರ ತಂದೆ ತಾಯಿ ಅಥವಾ ಅವರ ಹೆಂಡತಿ, ಅವರ ಪತ್ನಿ, ಅವರ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಇವರು ದಾವೂದ್ ಇಬ್ನ್ ಅಬಿ ಹಿಂದ್ ಇವರು ಉಪವಾಸದಿಂದಿದ್ದಾರೆ ಎಂದು ಕೂಡ ಅವರಿಗೆ ಅರಿವಾಗುತ್ತಿರಲಿಲ್ಲ. ಅದೇಗೆಂದರೆ ಅವರ ಅಭ್ಯಾಸವಿತ್ತು, ಮನೆಯಿಂದ ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಮಾರ್ಗದಲ್ಲಿ ಯಾವುದೇ ಬಡವನು ಕಂಡಾಗ ಆ ಬಡವನಿಗೆ ತನ್ನ ಊಟವನ್ನು ನೀಡುತ್ತಿದ್ದರು. ಮತ್ತೆ ಮನೆಗೆ ಹಿಂತಿರುಗಿ ಬರುತ್ತಿದ್ದರು. ಜನರಿಗೆ ನಮ್ಮ ಪತಿ ಅಥವಾ ನಮ್ಮ ಈ ಮನೆಯ ಈ ವ್ಯಕ್ತಿ ದಾವೂದ್ ಇಬ್ನ್ ಅಬಿ ಹಿಂದ್ ಇವರು ಇವತ್ತು ಉಪವಾಸದಿಂದ ಇದ್ದರೆ ಅಥವಾ ಇವರು ಊಟ ಮಾಡಿದ್ದಾರೆ ಎಂದು ಅವರಿಗೆ ಭಾವಿಸುತ್ತಿತ್ತು. ಆದರೆ ಅವರು ಉಪವಾಸ ಆಚರಿಸುತ್ತಿದ್ದಾರೆ ಎಂಬ ಕುರಿತು ಅದರ ಅರಿವು ಅವರಿಗೆ ಆಗುತ್ತಿರಲಿಲ್ಲ. ಅದೇ ರೀತಿ ಅಲಿ ಇಬ್ನ್ ಹುಸೈನ್ ರಹಮತುಲ್ಲಾಹಿ ಅಲೈಹಿ ಅವರು ತಮ್ಮ ವ್ಯಾಪಾರದಲ್ಲಿ ಅಥವಾ ತಮ್ಮ ದುಡಿಮೆಯಲ್ಲಿ ಬಡವರಿಗಾಗಿ ಇಷ್ಟು ಪಾಲು, ಅವರಿಗೆ ಊಟದ ಸಾಮಗ್ರಿಗಳನ್ನು ಅವರಿಗೆ ಬಹಳ ಶ್ರದ್ಧೆಯೊಂದಿಗೆ ನೀಡುತ್ತಿದ್ದರು. ಎಲ್ಲಿವರೆಗೆಂದರೆ ಅವರು ನಿಧನರಾದಾಗ ಆ ಊರಿನ ಜನರಲ್ಲಿ ಕೆಲವೊಬ್ಬರು ಈ ರೀತಿಯಾಗಿ ಹೇಳುತ್ತಿದ್ದರು, ಇನ್ನ ಸದಕತ ಫೀ ಸವಾದಿಲ್ ಲೈಲಿ ತುತ್ಫಿಯು ಗದಬ ರಬ್, ಜನರಿಗೆ ನೀಡುತ್ತಿದ್ದರು. ಮತ್ತು ಅದೇ ರೀತಿ ಅಲಿ ಇಬ್ನ್ ಹುಸೈನ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುತ್ತಿದ್ದರು, ರಾತ್ರಿಯ ಕತ್ತಲಿನಲ್ಲಿ ಜನರಿಗೆ ಮಾಡುವಂತಹ ದಾನ ಧರ್ಮ ಅದು ತುತ್ಫಿಯು ಗದಬ ರಬ್, ಅದು ಅಲ್ಲಾಹನ ಕ್ರೋಧವನ್ನು, ಅಲ್ಲಾಹನ ಕೋಪವನ್ನು ಅದು ಶಮನ ಮಾಡುತ್ತದೆ ಎಂದು ಈ ರೀತಿಯಾಗಿ ಅಲಿ ಇಬ್ನ್ ಹುಸೈನ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುತ್ತಿದ್ದರು. ಅದೇ ರೀತಿ ಇಬ್ನು ಆಯಿಷಾ ರಹಮತುಲ್ಲಾಹಿ ಅಲೈಹಿ ಅವರ ಕುರಿತು ಚರಿತ್ರೆಯ ಪುಸ್ತಕಗಳಲ್ಲಿ ಬರುವಂತಹ ವಿಷಯವೇನೆಂದರೆ, ಮದೀನಾದಲ್ಲಿ ಅಲಿ ಇಬ್ನ್ ಹುಸೈನ್ ರಹಮತುಲ್ಲಾಹಿ ಅಲೈಹಿ ಅವರ ನಿಧನರಾದಾಗ, ಅವರು ಮರಣ ಹೊಂದಿದಾಗ ಬಡವರು ಈ ರೀತಿಯಾಗಿ ಹೇಳತೊಡಗಿದರು, ರಾತ್ರಿ ಕತ್ತಲಿನಲ್ಲಿ ರಹಸ್ಯವಾಗಿ ನಮಗೆ ಒಂದು ಚೀಲದ ಒಂದು ಮೂಟೆ ನಮ್ಮ ಮನೆಗೆ ಬರುತ್ತಿದ್ದು, ಆಹಾರ ಪದಾರ್ಥ ಸಾಮಗ್ರಿ ಇರುವಂತಹ ಒಂದು ಚೀಲ ಬರುತ್ತಿದ್ದ. ಆದರೆ ಅಲಿ ಇಬ್ನ್ ಹುಸೈನ್ ರಹಮತುಲ್ಲಾಹಿ ಅಲೈಹಿ ನಿಧನರಾದ ನಂತರ ಆ ಚೀಲ ನಮ್ಮ ಮನೆಗೆ ಬರುವುದನ್ನು ಅದು ಸಂಪೂರ್ಣವಾಗಿ ಅದು ಮುಗಿದಿದೆ ಎಂದು ಈ ರೀತಿಯಾಗಿ ಹೇಳಲಿಕ್ಕೆ ಪ್ರಾರಂಭಿಸಿದರು. ಆತ್ಮೀಯ ಸಹೋದರರೇ, ರಹಸ್ಯವಾಗಿ ಜನರ ದೃಷ್ಟಿಯಿಂದ ದೂರವಿದ್ದು ಮಾಡಲಾಗುವಂತಹ ಪುಣ್ಯ ಕಾರ್ಯಗಳು, ಅದರ ಬಹಳಷ್ಟು ಪ್ರಯೋಜನಗಳು ನಮಗೆ ಅಲ್ಲಾಹನ ಪ್ರವಾದಿಗಳು ಹದೀಸಲ್ಲಿ ಪ್ರಸ್ತಾವಿಸಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಅದೇನೆಂದರೆ, ಏಕಾಂತತೆಯಲ್ಲಿ ಮಾಡಲಾಗುವಂತಹ ಪುಣ್ಯ ಕಾರ್ಯಗಳ ಶ್ರೇಷ್ಠತೆ ಅಲ್ಲಾಹನ ಬಳಿ ಬಹಳ ದೊಡ್ಡದಾಗಿದೆ. ಅದಕ್ಕಿರುವಂತಹ ಪ್ರತಿಫಲವೂ ಕೂಡ ಅಲ್ಲಾಹನ ಬಳಿ ಅತ್ಯಂತ ಶ್ರೇಷ್ಠವಾದದ್ದಾಗಿದೆ. ಸಹೀಬ್ ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿಯವರಿಂದ ಈ ಹದೀಸನ್ನು ಪ್ರಸ್ತಾವಿಸಿದರು, ಫضل صلاة الرجل في بيته على صلاته يراه الناس كفضل الفريضة على تطوع. ಓರ್ವ ವ್ಯಕ್ತಿ ಜನರಿಂದ ಮರೆಮಾಚಿ, ಜನರ ದೃಷ್ಟಿಯಿಂದ ದೂರವಿದ್ದು ತನ್ನ ಮನೆಯಲ್ಲಿ ಮಾಡುವಂತಹ ಇಬಾದತ್ ನಮಾಜ್ ಅದು ಯಾವ ರೀತಿ ಎಂದರೆ, ಓರ್ವ ವ್ಯಕ್ತಿ ನಫಿಲ್ ನಮಾಜ್ ಮಾಡುತ್ತಾನೆ ಮತ್ತು ಅದೇ ರೀತಿ ಓರ್ವ ವ್ಯಕ್ತಿ ಕಡ್ಡಾಯ ಫರ್ಜ್ ನಮಾಜ್ಗಳನ್ನು ನಿರ್ವಹಿಸುತ್ತಾನೆ. ಕಡ್ಡಾಯ ನಮಾಜ್ಗೆ ಯಾವ ರೀತಿ ಶ್ರೇಷ್ಠತೆ ಇದೆಯೋ ಐಚ್ಛಿಕ ನಮಾಜಿನ ಮೇಲೆ ಅದೇ ರೀತಿ ಜನರಿಂದ ಮರೆಮಾಚಿ ಮಾಡಲಾಗುವಂತ ಇಬಾದತಿಗೆ ಅದೇ ಶ್ರೇಷ್ಠತೆ ಇದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಅಲ್ಲಾಹನ ಪ್ರವಾದಿಯವರ ಮಸ್ಜಿದ್ ನಬವಿಯಲ್ಲಿ ಮಾಡಲಾಗುವಂತಹ ಒಂದು ರಕಾತ್ ನಮಾಜ್, ಅದಕ್ಕಿರುವಂತಹ ಪುಣ್ಯ 1000 ನಮಾಜಿಗೆ ಸಮಾನವಾಗಿದೆ. ಅಬ್ದುಲ್ಲಾ ಬಿನ್ ಮಸೂದ್ ರಲಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿಯವರಿಗೆ ಕೇಳಿದರು, ಅಲ್ಲಾಹನ ಪ್ರವಾದಿಯವರೇ, ನಾನು ನಿಮ್ಮ ಮಸೀದಿಯಲ್ಲಿ ಅಂದರೆ ಮಸ್ಜಿದ್ ನಬವಿಯಲ್ಲಿ ಜನರು ನೋಡುವಂತಹ ರೀತಿಯಲ್ಲಿ ನಾನು ನಮಾಜ್ ಮಾಡುವುದು ಉತ್ತಮವೋ ಅಥವಾ ಜನರಿಂದ ಮರೆಮಾಚಿ ಜನರ ದೃಷ್ಟಿಯಿಂದ ದೂರವಿದ್ದು ಮನೆಯಲ್ಲಿ ಮಾಡಲಾಗುವಂತಹ ಇಬಾದತ್ ಶ್ರೇಷ್ಠವೆಂದು ಹೇಳಿದಾಗ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಅಲಾ ತರ ಇಲ ಬೈತಿ ಮಾ ಅಕ್ರಮಹು ಮಿನಲ್ ಮಸ್ಜಿದಿ
فلأن أصلي في بيتي أحب إلي من أن أصلي في المسجد إلا أن تكون صلاة المكتوبة. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ನನ್ನ ಮನೆ ಮತ್ತು ನನ್ನ ಮಸೀದಿಯಲ್ಲಿ ಎಷ್ಟು ಅಂತರವಿದೆ ಎಂಬುದನ್ನು ನಿನಗೆ ತಿಳಿದಿಲ್ಲವೇ? ನಾನು ಐಚ್ಛಿಕ ನಮಾಜ್ಗಳನ್ನು ನನ್ನ ಮನೆಯಲ್ಲಿ ಮಾಡುವುದನ್ನು ನಾನು ಪ್ರೀತಿಸುತ್ತೇನೆ, ಆದರೆ ಕಡ್ಡಾಯವಾಗಿರುವಂತಹ ನಮಾಜ್ಗಳನ್ನು ಮಾತ್ರ ನಾನು ಏಕಾಂತತೆಯಲ್ಲಿ ಮಾಡಲು ಬಯಸುತ್ತೇನೆ ಎಂದು ಅಲ್ಲಾಹನ ಪ್ರವಾದಿಯವರು ಅಬ್ದುಲ್ಲಾ ಇಬ್ನ್ ಮಸ್ಊದ್ ಅವರಿಗೆ ಹೇಳಿದರು. ಆತ್ಮೀಯ ಸಹೋದರರೇ, ಓರ್ವ ವ್ಯಕ್ತಿ ರಹಸ್ಯವಾಗಿ ಮಾಡುವಂತಹ ಏಕಾಂತತೆಯಲ್ಲಿ ಮಾಡುವಂತಹ ಇಬಾದತ್, ಅದಕ್ಕಿರುವಂತಹ ಪುಣ್ಯ, ಅದಕ್ಕಿರುವಂತಹ ಪ್ರತಿಫಲ, ಅಲ್ಲಾಹು ಆ ವ್ಯಕ್ತಿಯ ಪಾಪ ಕರ್ಮಗಳನ್ನು ಕ್ಷಮಿಸುತ್ತಾನೆ ಎಂಬುದು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಉಲ್ಲೇಖಿಸಿರುವಂತಹ ವಿಷಯವಾಗಿದೆ. ಇನ್ ತುಬ್ದು ಸದಕಾತಿ ಫನಿಅಮ್ಮಾಹಿ, ನೀವು ಜನರಿಗೆ ಬಹಿರಂಗವಾಗಿ ದಾನ ಧರ್ಮ ಮಾಡಿದರೆ ಅದು ಒಳ್ಳೆಯ ಕಾರ್ಯವೇ ಆಗಿದೆ. ವೈನ್ ತುಖ್ಫೂಹಾ ವ ತುಅತೂಹಲ್ ಫುಕರಾ ಫಹುವ ಖೈರುಲ್ ಲಕುಮ್ ವ ಯುಕಫಿರ್ ಅನ್ಕುಮ್ ಮಿನ್ ಸಯ್ಯಿಆತಿಕುಮ್, ನೀವು ಜನರಿಂದ ಮರೆಮಾಚಿ ಜನರ ದೃಷ್ಟಿಯಿಂದ ದೂರವಿದ್ದು ರಹಸ್ಯವಾಗಿ ಬಡವರಿಗೆ ದಾನ ಧರ್ಮ ಮಾಡಿದರೆ ಅದು ಅತ್ಯುತ್ತಮವಾಗಿರುವಂತಹದ್ದಾಗಿದೆ. ಮಾತ್ರವಲ್ಲದೆ ವಯುಕಫಿರ್ ಅನ್ಕುಮ್ ಮಿನ್ ಸಯ್ಯಿಆತಿಕುಮ್, ಮಾತ್ರವಲ್ಲದೆ ಅಲ್ಲಾಹ್ ನಿಮ್ಮ ಪಾಪ ಕರ್ಮಗಳನ್ನು ಕೂಡ ಇದರಿಂದ ಕ್ಷಮಿಸುತ್ತಾನೆ ಎಂದು ಅಲ್ಲಾಹು ಈ ಆಯತಿನಲ್ಲಿ ಶುಭವಾರ್ತೆ ನೀಡಿದ್ದಾನೆ. ಅದೇ ರೀತಿ ರಹಸ್ಯವಾಗಿ ಮಾಡುವಂತಹ ಇಬಾದತ್ಗಳಿಗಿರುವಂತಹ ಒಂದು ಮುಖ್ಯ ಪ್ರಯೋಜನ, ಅದರ ಒಂದು ಲಾಭ, ಕಿಯಾಮತ್ತಿನ ದಿನದಂದು ಅಲ್ಲಾಹು ಯಾವುದೇ ನೆರಳು ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಾಹು ತನ್ನ ಅರ್ಶಿನ ನೆರಳನ್ನು ಆ ವ್ಯಕ್ತಿಗೆ ದಯಪಾಲಿಸುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾವಿಸಿದರು. 7 ಬಹಳ ಸೌಭಾಗ್ಯಶಾಲಿ ವ್ಯಕ್ತಿಗಳಿಗೆ ಅಲ್ಲಾಹು ತನ್ನ ಅರ್ಶಿನ ನೆರಳನ್ನು ನೀಡುತ್ತಾನೆ. ಆ ವ್ಯಕ್ತಿಗಳ ಪೈಕಿ ಒಬ್ಬ ವ್ಯಕ್ತಿ ಏಕಾಂತತೆಯಲ್ಲಿದ್ದು ಅಲ್ಲಾಹನನ್ನು ಸ್ಮರಿಸಿ ಅಲ್ಲಾಹನಿಗೆ ಜಿಕ್ರ್ ಮಾಡಿ ತನ್ನ ಪಾಪ ಕರ್ಮಗಳನ್ನು ನೆನೆದು ಅಲ್ಲಾಹನ ಯಾತನೆ ಮತ್ತು ಶಿಕ್ಷೆಗಳನ್ನು ನೆನೆದು ತನ್ನ ಕಣ್ಣಿನಿಂದ ಕಣ್ಣೀರು ಹರಿಸುವಂತಹ ವ್ಯಕ್ತಿಗೆ ಅಲ್ಲಾಹು ತನ್ನ ಅರ್ಶನ ನೆರಳನ್ನು ನೀಡುತ್ತಾನೆ ಎಂದು ಪ್ರವಾದಿಗಳು ಹೇಳಿದರು. ಅದೇ ರೀತಿ ಅದೇ ಹದೀಸಿನಲ್ಲಿ ಉಲ್ಲೇಖವಾಗಿರುವಂತಹ 2ನೇ ವ್ಯಕ್ತಿ, ಜನರಿಗೆ ಮರೆಮಾಚಿ ದಾನ ಧರ್ಮ ಮಾಡುವಂತಹ ವ್ಯಕ್ತಿ. ಎಲ್ಲಿವರೆಗೆಂದರೆ ತನ್ನ ಬಲಗೆ ಮಾಡಿರುವಂತಹ ದಾನ ಧರ್ಮ ತನ್ನ ಎಡಗೈಗೆ ತಿಳಿಯಲಾರದು ಎಂಬ ರೀತಿಯಲ್ಲಿ ಜನರಿಗೆ ದಾನ ಧರ್ಮ ಮಾಡುವಂತ ವ್ಯಕ್ತಿಗೆ ಅಲ್ಲಾಹು ತನ್ನ ಅರ್ಶಿನ ನೆರಳನ್ನು ನೀಡುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾವಿಸಿದರು. ಆತ್ಮೀಯ ಸಹೋದರರೇ, ಏಕಾಂತತೆಯಲ್ಲಿ ಮಾಡಲಾಗುವಂತಹ ಇಬಾದತನ ಕರ್ಮಗಳನ್ನು, ಆ ಕರ್ಮಗಳನ್ನು ಮಾಡುವಂತ ವ್ಯಕ್ತಿಗೆ ಅಲ್ಲಾಹು ಅತಿ ಹೆಚ್ಚು ಪ್ರೀತಿಸುತ್ತಾನೆ ಎಂದು ಪ್ರವಾದಿಗಳು ಹೇಳಿದರು. ಇನ್ನಲ್ಲಾಹ ಯುಹಿಬ್ಬುಲ್ ಅಬ್ದ ತಕಿಯಲ್ ಗನಿಯಲ್ ಖಫೀ, ಅಲ್ಲಾಹನನ್ನು ಭಯಪಟ್ಟು ಅಲ್ಲಾಹನ ಭಯಭಕ್ತಿಯೊಂದಿಗೆ ಜನರಿಂದ ತನ್ನ ಅವಶ್ಯಕತೆಗಳಿಂದ ಜನರಿಂದ ದೂರವಾಗಿ ಮತ್ತು ಅದೇ ರೀತಿ ರಹಸ್ಯವಾಗಿ ಅಲ್ಲಾಹನ ಇಬಾದತ್ ಮಾಡುವಂತ ವ್ಯಕ್ತಿಯನ್ನು ಅಲ್ಲಾಹು ಪ್ರೀತಿಸುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾವಿಸಿದರು. ಆತ್ಮೀಯ ಸಹೋದರರೇ, ಏಕಾಂತತೆಯನ್ನು ಮಾಡಲಾಗುವಂತಹ ಇಬಾದತ್, ಅದಕ್ಕಿರುವಂತಹ ಒಂದು ಅತ್ಯಂತ ದೊಡ್ಡದಾದಂತಹ ಪ್ರಯೋಜನ, ಅಲ್ಲಾಹು ಆ ವ್ಯಕ್ತಿಯ ಪ್ರಾರ್ಥನೆಗಳನ್ನು ಖಂಡಿತವಾಗಿಯೂ ಸ್ವೀಕರಿಸುತ್ತಾನೆ. ಏಕಾಂತತೆಯನ್ನು ಮಾಡಲಾಗುವಂತಹ ಇಬಾದತ್, ಆ ಏಕಾಂತ ಜನರಿಂದ ಮರೆಮಾಚಿ ಮಾಡಲಾಗುವಂತಹ ಪ್ರಾರ್ಥನೆಗಳನ್ನು ಅಲ್ಲಾಹು ಖಂಡಿತವಾಗಿಯೂ ಸ್ವೀಕರಿಸುತ್ತಾನೆ ಎಂಬುದು ನಮಗೆ ಚರಿತ್ರೆ ಮೂಲಕ ತಿಳಿಯಬೇಕಾದಂತಹ ವಿಷಯವಾಗಿದೆ. ಮುಹಮ್ಮದ್ ಇಬ್ನ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಅವರು ತಿಳಿಸಿರುವಂತಹ ಒಂದು ಘಟನೆ ಅದೇನೆಂದರೆ, ನನ್ನ ಅಭ್ಯಾಸವಿತ್ತು, ಪ್ರತಿ ಇಶಾ ನಮಾಜಿನ ನಂತರ ನಾನು ಮಸ್ಜಿದ್ ನಬವಿಗೆ ಹೋಗಿ ಒಂದು ಕಂಬದ ಹಿಂದೆ ಜನರು ನೋಡದೇ ಇರದಂತಹ ರೀತಿಯಲ್ಲಿ ನಾನು ಇಬಾದತಿನಲ್ಲಿ ಸಮಯವನ್ನು ಕಳೆಯುತ್ತಿದ್ದೆ. ಆ ಕಾಲದಲ್ಲಿ ಮದೀನಾದಲ್ಲಿ ಬರಗಾಲ ಬಂದಾಗ ಜನರು ಸಲಾತುಲ್ ಇಸ್ತಿಸ್ಕಾ, ಮಳೆಗಾಗಿ ನಮಾಜ್ ಮಾಡಲಿಕ್ಕಾಗಿ ಮಸ್ಜಿದ್ ನಬವಿಯಿಂದ ಊರಿನಿಂದ ಆಚೆ ಹೋಗಿ ನಮಾಜ್ ಮಾಡಿದರು. ಆ ಸಂದರ್ಭದಲ್ಲಿ ಆದರೆ ಮಳೆ ಆಗಲಿಲ್ಲ. ಆದರೆ ಓರ್ವ ವ್ಯಕ್ತಿ, ನಾನು ಆ ವ್ಯಕ್ತಿಯನ್ನು ನೋಡಿದೆ. ಅವನು ಮಸ್ಜಿದ್ ನಬವಿಯಲ್ಲಿ ನಾನು ಒಂದು ಕಂಬದ ಹಿಂದೆ ನಿಂತುಕೊಂಡಾಗ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಮಸೀದಿಯೊಳಗೆ ಪ್ರವೇಶಿಸುತ್ತಾನೆ. ಆ ವ್ಯಕ್ತಿ ತನ್ನ ಚೀಲದಲ್ಲಿ ಬಟ್ಟೆಯನ್ನು ತೆಗೆದು ಬೇರೆ ಬಟ್ಟೆಯನ್ನು ಧರಿಸಿ ಬಟ್ಟೆಯನ್ನು ಬದಲಾಯಿಸಿ ಆ ವ್ಯಕ್ತಿ ಅಲ್ಲಾಹನೊಡನೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾನೆ. ಆ ವ್ಯಕ್ತಿ ಮಾಡುವಂತಹ ಪ್ರಾರ್ಥನೆ ಅದೇನೆಂದರೆ, ಐ ರಬ್ಬಿ ಖರಜ ಅಹ್ಲು ಹರಮಿ ನಬಿ, ಓ ಅಲ್ಲಾಹ್ವೇ, ನಿನ್ನ ಪ್ರವಾದಿರವರ ಈ ಮಸೀದಿಯಿಂದ ಹೊರಗಡೆ ಹೋಗಿ ಜನರು ಮಳೆಗಾಗಿ ಯಸ್ತಸ್ಕೂನ ಫಲಂ ತಸ್ಕಿಹಿಂ, ಜನರು ಮಳೆಗಾಗಿ ಪ್ರಾರ್ಥನೆ ಮಾಡಿದರು, ಆದರೆ ನೀನು ಮಳೆ ಸುರಿಸಲಿಲ್ಲ. ಫಅನ ಉಕ್ಸಿಮು ಅಲೈಕ ಲಿಮಾ ಸಕೈತಹು, ಓ ಅಲ್ಲಾಹ್ವೇ, ನಾನು ನಿನ್ನ ಮೇಲೆ ಪ್ರಮಾಣ ಮಾಡಿ ನಾನು ಹೇಳುತ್ತೇನೆ, ಓ ಅಲ್ಲಾಹ್ವೇ, ಜನರಿಗೆ ಮಳೆಯನ್ನು ಸುರಿಸು ಎಂದು ಹೇಳಿದಾಗ ಅಷ್ಟೇ ಸಂದರ್ಭದಲ್ಲಿ ಇಬ್ನುಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಭಾವಿಸತೊಡಗಿದರು. ಅದೇನೆಂದರೆ, ಈ ಒಬ್ಬ ಹುಚ್ಚ ವ್ಯಕ್ತಿ ಆಗಿರಬಹುದು, ಇವನಿಗೆ ಹುಚ್ಚತನವಿದೆಯೇ, ಈ ರೀತಿಯಾಗಿ ಅಲ್ಲಾಹನನ್ನು ಅವಮಾನಿಸುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ಎಂದು ಈ ಮಾತು ಹೇಳುವಂತ ಆ ವ್ಯಕ್ತಿ ತನ್ನ ಪ್ರಾರ್ಥನೆಯಿಂದ
ಪ್ರಾರ್ಥನೆ ಮುಗಿಸುವಂತಹ ಸ್ವಲ್ಪ ಕ್ಷಣದಲ್ಲೇ ಗುಡುಗು ಮತ್ತು ಮಿಂಚಾಗಿ ಆಕಾಶದಿಂದ ರಭಸವಾಗಿ ಮಳೆ ಸುರಿಯಲಿಕ್ಕೆ ಪ್ರಾರಂಭವಾಯಿತು. ಆಗ ಇಬ್ನುಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಅರಿವಾಯಿತು, ಈ ಇಬಾದತ್ ಮಾಡುವಂತ ಪ್ರಾರ್ಥನೆ ಮಾಡುವಂತ ಈ ವ್ಯಕ್ತಿ ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಾಗಿ ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವಂತಹ ಈ ವ್ಯಕ್ತಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಅಲ್ಲಾಹನನ್ನು ನಾನು ಕೇಳದೆ ಇರದಂತಹ ರೀತಿಯಲ್ಲಿ ಆ ವ್ಯಕ್ತಿ ಅಲ್ಲಾಹನನ್ನು ಆ ರೀತಿಯಲ್ಲಿ ಪ್ರಶಂಸಿಸಿದನು, ಅಲ್ಲಾಹಿಗೆ ಸ್ತುತಿಸಿದನು ಎಂದು ಹೇಳಿ ಆ ವ್ಯಕ್ತಿ ಮುಂಜಾನೆ ಆದಾಗ ಫಜರಿನ ಫರ್ಜ್ ನಮಾಜ್ ಕಡ್ಡಾಯ ನಮಾಜ್ ಮಾಡಿದ ನಂತರ ಮನೆಗೆ ಹೊರಟು ಹೋಗುತ್ತಾನೆ. ಮನೆಗೆ ಹೊರಟು ಹೋದಾಗ ಇಬ್ನುಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಅವರು ಆ ವ್ಯಕ್ತಿ ಹಿಂದೆ ಹೋಗುತ್ತಾರೆ. ಆ ವ್ಯಕ್ತಿ ಯಾವ ಮನೆಗೆ ಪ್ರವೇಶಿಸುತ್ತಾನೆ, ಆ ವ್ಯಕ್ತಿ ಯಾರೆಂದು ಪರಿಚಯಿಸಲಿಕ್ಕೆ ಹೋದಾಗ ಆ ವ್ಯಕ್ತಿ ಯಾವುದೋ ಒಂದು ಮನೆಯಲ್ಲಿ ಪ್ರವೇಶಗೊಳ್ಳುತ್ತಾನೆ. ಮತ್ತೆ ಪುನಃ ಎರಡನೇ ದಿನದಂದು ಇಶಾ ನಮಾಜ್ ನಂತರ ಮತ್ತೆ ನಾನು ಮಸ್ಜಿದ್ ನಬವಿಯ ಒಂದು ಕಂಬದ ಹಿಂದೆ ರಹಸ್ಯವಾಗಿ ನಮಾಜ್ ಮಾಡುವ ಸಂದರ್ಭದಲ್ಲಿ ಮತ್ತೆ ಅದೇ ವ್ಯಕ್ತಿ ಮಸ್ಜಿದ್ ನಬವಿಗೆ ಪ್ರವೇಶಗೊಳ್ಳುತ್ತಾನೆ ಮತ್ತು ಅಲ್ಲಾಹನಲ್ಲಿ ಅತಿ ಹೆಚ್ಚು ಪ್ರಾರ್ಥನೆ ಮಾಡುತ್ತಾ ಅಲ್ಲಾಹನನ್ನು ಭಯಪಡುತ್ತಾ ಅವನು ಕಣ್ಣೀರನ್ನು ಹರಿಸುತ್ತಾ ಆ ವ್ಯಕ್ತಿ ಇಬಾದತ್ತಿನಲ್ಲಿ ಸಮಯವನ್ನು ಕಳೆಯುತ್ತಾನೆ. ಈ ವ್ಯಕ್ತಿ ಯಾರಾಗಿರಬಹುದು ಎಂದು ನೋಡಲಿಕ್ಕೆ ಅವರಿಗೆ ಇಷ್ಟವಿರುತ್ತದೆ. ಫಜರ್ ನಮಾಜಿನ ನಂತರ ಮತ್ತೆ ನಾನು ಆ ವ್ಯಕ್ತಿಯ ಹಿಂದೆ ಬಿದ್ದು ಆ ವ್ಯಕ್ತಿ ಯಾರಾಗಿರಬಹುದು ಎಂದು ಹೇಳಿ ಎರಡನೇ ದಿನ ನಾನು ಆ ವ್ಯಕ್ತಿಗೆ ನೋಡಲಿಕ್ಕೆ ನಾನು ಬಯಸುತ್ತೇನೆ. ಒಂದು ಮನೆಯಲ್ಲಿ ಆ ವ್ಯಕ್ತಿ ಪ್ರವೇಶಗೊಳ್ಳುತ್ತಾನೆ. ನಾನು ಫಜರ್ ಆದ ನಂತರ, ಮುಂಜಾನೆ ಆದ ನಂತರ, ಇಶ್ರಾಕಿನ ನಮಾಜ್ ನಂತರ ಮತ್ತೆ ಆ ಮನೆಯ ಬಳಿಗೆ ನಾನು ಬಂದಾಗ ಆ ಮನೆಯ ಮುಂದೆ ಚಪ್ಪಲಿಯನ್ನು ಹೊಲಿಯುತ್ತಾ ಆ ವ್ಯಕ್ತಿ ಕುಳಿತುಕೊಂಡಿದ್ದನ್ನು ನಾನು ನೋಡಿದೆ. ಆ ವ್ಯಕ್ತಿ ನನ್ನನ್ನು ಪರಿಚಯಿಸುತ್ತಾನೆ. ಓ ಅಬು ಅಬ್ದುಲ್ಲಾ, ಬನ್ನಿ, ನನ್ನ ಬಳಿಗೆ ಬಂದಿದ್ದೀರಾ, ನಿಮ್ಮ ಏನು ಸೇವೆ ನಾನು ಮಾಡಬಹುದು, ನಾನು ನಿಮ್ಮ ಚಪ್ಪಲಿ ಹೊಲಿದು ಕೊಡಲೆ ಎಂದು ಹೇಳಿದಾಗ ಅವರ ಬಳಿ ಇಬ್ನುಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಬಹಳ ಸೂಕ್ಷ್ಮವಾಗಿ ಕುಳಿತುಕೊಂಡು ಆ ವ್ಯಕ್ತಿಗೆ ಮಾತನಾಡುತ್ತಾರೆ. ಅದೇನೆಂದರೆ, ನಿನ್ನೆ ರಾತ್ರಿ ತಹಜ್ಜುದ್ ನಮಾಜಿನಲ್ಲಿ ಮಸ್ಜಿದ್ ನಬವಿಯಲ್ಲಿ ಇಬಾದತ್ತಿನಲ್ಲಿ ತೊಡಗಿರುವಂತಹ ವ್ಯಕ್ತಿ ನೀವಾಗಿದ್ದೀಯಾ ಎಂದು ನಾನು ಕೇಳಿದಾಗ, ನೀವು ಆ ವ್ಯಕ್ತಿ ಆಗಿದ್ದೀರಾ ಎಂದು ನಾನು ಕೇಳಿದಾಗ ಆ ವ್ಯಕ್ತಿಗೆ ಕೋಪ ಬರುತ್ತದೆ. ಮಾತ್ರವಲ್ಲದೆ ಆ ವ್ಯಕ್ತಿಯ ಮುಖದ ಬಣ್ಣವು ಬದಲಾಗುತ್ತದೆ. ಆ ವ್ಯಕ್ತಿ, ನನ್ನ ಈ ಕಾರ್ಯದಿಂದ ನಿಮಗೆ ಏನಾಗಿದೆ, ನಿಮಗೆ ಯಾವ ರೀತಿಯಾದಂತಹ ವ್ಯವಹಾರವಿದೆ, ನನ್ನ ಈ ಇಬಾದತ್ ಮತ್ತು ನನ್ನ ಈ ಕಾರ್ಯ ಕೇವಲ ಅಲ್ಲಾಹನಿಗಾಗಿ ಮಾತ್ರ ಎಂದು ಹೇಳಿ ಆ ವ್ಯಕ್ತಿ ಮನೆ ಒಳಗೆ ಪ್ರವೇಶಿಸುತ್ತಾರೆ. ಪ್ರವೇಶಿಸಿದ ನಂತರ ಮತ್ತೆ ಸ್ವಲ್ಪ ಸಮಯದ ನಂತರ ಅವರು ಆ ಜಾಗದಿಂದ ಆ ಮನೆಯನ್ನು ಸಂಪೂರ್ಣ ತಮ್ಮ ಮನೆಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಆ ಮದೀನಾ ಬಿಟ್ಟು ಅವರು ಹೊರಟು ಹೋಗುತ್ತಾರೆ. ತದನಂತರ ಇಬ್ನುಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಜನರಿಗೆ ಆ ವ್ಯಕ್ತಿಯ ಕುರಿತು ಕೇಳಿದಾಗ ಆ ವ್ಯಕ್ತಿ ಮದೀನಾದ ಈ ಮನೆಯನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳುತ್ತಾರೆ. ಫಮಾ ತರಕ್ತು ಬಿಲ್ ಮದೀನತಿ ದಾರನ್ ಅಲಮುಹಾ ಇಲ್ಲಾ ತಲಫ್ತುಹು ಫೀಹಾ ಫಲಂ ಅಜಿದ್ಹು. ಮದೀನಾದ ಯಾವುದೇ ಮನೆಯನ್ನು ನಾನು ಬಿಡಲಿಲ್ಲ. ಮದೀನಾದ ಪ್ರತಿಯೊಂದು ಮನೆಯನ್ನು ನಾನು ಆ ವ್ಯಕ್ತಿಯನ್ನು ಹುಡುಕಲಿಕ್ಕಾಗಿ ಮತ್ತೆ ನಾನು ಪ್ರತಿಯೊಂದು ಮನೆಯನ್ನು ನಾನು ಹುಡುಕಿದೆ, ಆದರೆ ಮದೀನಾದಲ್ಲಿ ಆ ವ್ಯಕ್ತಿ ಇರಲಿಲ್ಲ. ಇದರಿಂದ ಅರ್ಥವಾಗುವಂಥ ವಿಷಯವೇನೆಂದರೆ, ಅಲ್ಲಾಹನ ಕೆಲವೊಬ್ಬ ದಾಸರು ಅಲ್ಲಾಹನನ್ನು ಭಯಪಟ್ಟು ಜನರು ನಮ್ಮ ಇಬಾದತ್ತಿನ ಕಾರ್ಯಗಳು, ನಮ್ಮ ಆರಾಧನೆ ಕಾರ್ಯಗಳನ್ನು ಜನರು ನೋಡಬಾರದು ಎಂಬ ರೀತಿಯಲ್ಲಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುತ್ತಾರೆ. ಅಲ್ಲಾಹು ಅಂತಹ ಬಡ ವ್ಯಕ್ತಿಗಳ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾನೆಂಬುದು ಈ ಘಟನೆಯ ಮೂಲಕ ನಾವು ತಿಳಿಯಬೇಕಾದಂತಹ ವಿಷಯವಾಗಿದೆ. ಹೀಗಾಗಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಇನ್ನಮಾ ಇನ್ಸುರುಲ್ಲಾಹು ಹಾದಿಹಿಲ್ ಉಮ್ಮತ ಬಿದಈಫಿಹಾ ಬಿದಾವತಿಹಿಂ ವ ಸಲಾತಿಹಿಂ ವ ಇಖ್ಲಾಸಿಹಿಂ. ಪ್ರವಾದಿಯವರು ಹೇಳಿದರು, ಈ ಉಮ್ಮತ್ತಿನ ಬಡ ವ್ಯಕ್ತಿಗಳಿಂದ ಅಲ್ಲಾಹು ನಿಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾನೆ. ಮಾತ್ರವಲ್ಲದೆ ಅಲ್ಲಾಹು ನಿಮಗೆ ಸಹಾಯ ಮಾಡುತ್ತಾನೆ. ಈ ಉಮ್ಮತಿಗೆ ಸಹಾಯ ಬರುವುದು ಇಂತಹ ಬಡ ವ್ಯಕ್ತಿಗಳಿಂದ, ಅವರ ಪ್ರಾರ್ಥನೆಗಳಿಂದ, ಅವರ ನಮಾಜಿನಿಂದ, ಅವರ ಇಖ್ಲಾಸಿನಿಂದ, ಅವರ ನಿಷ್ಕಳಕತೆಯಿಂದ ಎಂದು ಅಲ್ಲಾಹನ ಪ್ರವಾದಿಯರವರು ಹದೀಸಲ್ಲಿ ಪ್ರಸ್ತಾಪಿಸಿದರು. ಹೀಗಾಗಿ ಅಲ್ಲಾಹನ ಪ್ರವಾದಿಯರವರು ನಮಗೆ ಈ ಎಲ್ಲ ಹದೀಸ್ಗಳ ಮೂಲಕ ಕಲಿಸಿರುವಂಥ ವಿಷಯವೇನೆಂದರೆ, ಓರ್ವ ವ್ಯಕ್ತಿ ತನ್ನ ಇಬಾದತ್ಗಳನ್ನು, ತನ್ನ ಆರಾಧನೆಗಳನ್ನು ಜನರಿಂದ ಮರೆಮಾಚಿ ರಹಸ್ಯವಾಗಿ ಮಾಡುವುದು ಆ ವ್ಯಕ್ತಿಗೆ ಅತ್ಯುತ್ತಮವಾಗಿದೆ ಎಂಬುದು ಈ ಎಲ್ಲ ಹದೀಸ್ಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಆಜ್ ಇಬ್ನ್ ಜಬಲ್ ರದಿಯಲ್ಲಾಹು ಅನ್ಹು ವರದಿ ಮಾಡಿರುವಂತಹ ಒಂದು ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ರಜುಲುನ್ ضعೀಫುನ್ ಮುಸ್ತضعೀಫುನ್ ಝೂ ತಿಮ್ರತೈನಿ ಲಾ ಯುಬಹು ಲಹು ಲೌ ಅಕ್ಸಮ ಅಲಲ್ಲಾಹಿ ಲ ಅಬರ್ರಹು. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಓರ್ವ ಬಡ ವ್ಯಕ್ತಿ, ಸಮಾಜದಲ್ಲಿ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನವಿಲ್ಲ. ಜನರು ಆ ವ್ಯಕ್ತಿಯನ್ನು ಬಡ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ. ಆದರೆ ಅಲ್ಲಾಹನ ಮೇಲೆ ಪ್ರಮಾಣ ಮಾಡಿ ಆ ವ್ಯಕ್ತಿ ಅಲ್ಲಾಹನ ಮೇಲೆ ಪ್ರತಿಜ್ಞೆ ಮಾಡಿ ಪ್ರಾರ್ಥನೆ ಮಾಡಿದರೆ ಅಲ್ಲಾಹು ಆ ವ್ಯಕ್ತಿಯ ಪ್ರಾರ್ಥನೆ ಸ್ವೀಕರಿಸುತ್ತಾನೆಂದು ಪ್ರವಾದಿಯರವರು ಈ ಹದೀಸನಲ್ಲಿ ಪ್ರಸ್ತಾಪಿಸಿದರು. ಅಲ್ಲಾಹು ನಮ್ಮೆಲ್ಲರನ್ನು ಇಬಾದತ್ಗಳನ್ನು, ಆರಾಧನೆ ಕಾರ್ಯಗಳನ್ನು
ರಹಸ್ಯವಾಗಿ ಮಾಡುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ತೋರಿಕೆ ಎಂಬ ಅತ್ಯಂತ ಕೆಟ್ಟ ಸ್ವಭಾವದಿಂದ ನಮ್ಮೆಲ್ಲರನ್ನು ಅಲ್ಲಾಹು ರಕ್ಷಿಸಲಿ. ಆಮೀನ್. ವಮಾ ಅಲೈನಾ ಇಲ್ಲಲ್ ಬಲಾಗುಲ್ ಮುಬೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.